ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಎಲ್ಲ ನಮ್ಮ ನಲ್ಮೆಯ ಕರುನಾಡಿನ ರೈತ ಬಾಂಧವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಮನೆ ಗೆದ್ದಂಥ ಕಾರ್ಯಕ್ರಮ ರೈತರತ್ನ ಕಾರ್ಯಕ್ರಮಕ್ಕೆ. ಇಲ್ಲಿ 26 ಜನ ರೈತ ಬಾಂಧವರು ಅತಿಥಿಯಾಗಿ, ರೈತ ಸೆಲೆಬ್ರಿಟಿಯಾಗಿ ಈ ಕುರ್ಚಿ ಮೇಲೆ ಕುತ್ಕೊಳ್ತಾರೆ. ಅಲ್ಲಿಂದ ನಮ್ಮ ತೀರ್ಪುಗಾರರು ಆಯ್ಕೆ ಮಾಡುವಂತೆ 3 ಜನಕ್ಕೆ ಸಿಗುತ್ತೆ ಚಂದನ ರೈತರತ್ನ ಅನ್ನೋ ಬಿರುದು. ಇಲ್ಲಿಗೆ ಇಷ್ಟೆಲ್ಲ ಸಂಚಿಕೆಗಳಾದ ಮೇಲೆ ನಮ್ಮ ಕಾರ್ಯಕ್ರಮ ಕೇವಲ ಒಂದು ಸ್ಪರ್ಧೆಯಾಗಿ ಮಾತ್ರ ಉಳ್ಕೊಳ್ಳದೆ, ರೈತ ಸಾಧಕರಿಂದ ನಾವೆಲ್ಲ ಕಲಿತಿರುವಂಥದ್ದು ಬಹಳಷ್ಟು ಇದೆ. ಮಾರ್ಗದರ್ಶಕರಾದ ನಮ್ಮ ತೀರ್ಪುಗಾರರಿಂದ ನಾವು ಕಲ್ತ್ಕೊಳ್ತಿರುವಂಥ ವಿಚಾರಗಳು, ಸಂಗತಿಗಳು ತುಂಬಾನೇ ಬೃಹದಾಕಾರವಾಗಿ ಬೆಳೀತಾ ಇದೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಇವತ್ತೂ ಕೂಡ ನಮ್ಮ ರೈತ ಸಾಧಕರೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರಿಂದ ಏನು ವಿಚಾರ ತಿಳ್ಕೊಳ್ಬೋದು ಆ ಕುತೂಹಲ ನಮಗೆ ನಿಮಗೆ ಎಲ್ಲರಿಗೂ ಇದೆ ಅಂತ ಗೊತ್ತು. ಬನ್ನಿ ಹಾಗಾದ್ರೆ ತಡ ಮಾಡದೆ ಆರಂಭ ಮಾಡೋಣ ಇವತ್ತಿನ ನಮ್ಮ ರೈತರತ್ನ ಸಂಚಿಕೆ. ಇದು ರೈತರತ್ನ ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಇನ್ನು ವೀಕ್ಷಕರೇ, ಕೃಷಿ ಕಾರ್ಯಕ್ರಮ ಮೊದಲನೇ ಬಾರಿಗೆ ನಾವು ನಮ್ಮ ಭಾರತದಲ್ಲೇ ಮಾಡ್ತಿರುವ ಒಂದು ಪ್ರಥಮ ಪ್ರಯತ್ನ. ಫಾರ್ಮರ್ಸ್ಗಾಗಿ ಒಂದು ರಿಯಾಲಿಟಿ ಶೋ ಮಾಡಬೇಕು ಅಂದಾಗ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಇತ್ತು. ಆದರೆ ಮೊದಲನೇ ಸಂಚಿಕೆ ಆರಂಭ ಆದಾಗಿಂದ ಇದುವರೆಗೂ ಕೂಡ ಪ್ರತಿ ಸಂಚಿಕೆನಲ್ಲಿ ನಾವು ವೀಕ್ಷಕರಿಗೆ ನಿಮಗೆ ಏನೋ ಒಂದು ಕಲಿಸ್ಕೊಡ್ಲೇಬೇಕು ಅಂತ ಸದಾ ಕಾಲ ಮುನ್ನೆಲೆಯಲ್ಲಿ ನಿಂತು ಕಾರ್ಯಕ್ರಮಕ್ಕೆ ತೀರ್ಪುಗಾರರಿಗಿಂತ ಹೆಚ್ಚಾಗಿ ಮಾರ್ಗದರ್ಶಕರಾಗಿ ಇರುವಂಥ ನಮ್ಮ ಪ್ರೀತಿಯ ತೀರ್ಪುಗಾರರನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡುವಂಥ ಸಮಯ. ಬನ್ನಿ ಹಾಗಾದ್ರೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ GKBKಯ ಸಹ ವಿಸ್ತರಣಾ ನಿರ್ದೇಶಕರು ಹಾಗೂ ನಮ್ಮ ದೂರದರ್ಶನದ ಕೃಷಿ ದರ್ಶನ ಕಾರ್ಯಕ್ರಮದ ಮೂಲಕ ಸಾಕಷ್ಟು ರೈತರಿಗೆ ಅವರ ಮನೆಗಳಿಗೆ ಸಾಕಷ್ಟು ಸದುಪಯೋಗಿ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿರುವಂತಹ ದೂರದರ್ಶನಕ್ಕೆ ಚಿರಪರಿಚಿತರು, ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯರು, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ನಮಸ್ಕಾರ ಸರ್ ಅಂಡ್ ವೆಲ್ಕಮ್. ಇನ್ನು ಮತ್ತೊಬ್ಬರು ತೀರ್ಪುಗಾರರು, ಇವರ ಬಗ್ಗೆ ಹೇಳೋದೇನೂ ಇಲ್ಲ. ಕಾರ್ಯಕ್ರಮ ಆರಂಭ ಆದಾಗಿಂದ ಇದುವರೆಗೂ ಕೂಡ ಆರಂಭ ಯಾಕೆ ಕಾರ್ಯಕ್ರಮದ ಪರಿಕಲ್ಪನೆ ಆರಂಭ ಆದಾಗಿಂದ ಇವರ ಒಂದು ಸಾಥ್ ನಮ್ಮ ಕಾರ್ಯಕ್ರಮದ ಪರಿಕಲ್ಪನೆಗೆ ಸದಾಕಾಲ ಇದ್ದೇ ಇತ್ತು. ಸಾಕಷ್ಟು ಸಲಹೆಗಳು, ಎಷ್ಟೋ ಒಂದು ವಿಚಾರಗಳು, ನಮಗೆ ಗೊತ್ತಿರದ ಎಷ್ಟೋ ಸಂಗತಿಗಳನ್ನ ನಮಗೆ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಕೂಡ ಅಷ್ಟೇ ಹಿಡಿದಿಟ್ಕೊಳ್ಳುವಲ್ಲಿ ಇವರ ಒಂದು ಪಾತ್ರ ತುಂಬಾನೇ ದೊಡ್ಡದು ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ನಮ್ಮ ಕೃಷಿ ಕ್ಷೇತ್ರ ಸೇರಿದಂತೆ ಸಾಹಿತ್ಯ ಕೃಷಿಗೂ ಕೂಡ ಅಷ್ಟೇ ಚಿರಪರಿಚಿತರು. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವಂತಹ ಹೆಸರಾಂತ ಕೃಷಿ ಸಾಹಿತಿ, ಜೊತೆಗೆ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹೌದು. ನಮ್ಮ ಜೊತೆ ಇದ್ದಾರೆ ಮತ್ತೊಬ್ಬರು ಪ್ರೀತಿಯ ತೀರ್ಪುಗಾರರು, ಚನ್ನಪ್ಪ ಅಂಗಡಿ ಸರ್. ಬನ್ನಿ ಅವ್ರನ್ನು ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ ಸರ್.
ಲಕ್ಷ್ಮಿಯವರೇ, ಎಸ್ ಸರ್. ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅಂತ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ನಿವೃತ್ತಿಯಾದವರು, ಕನ್ನಡದ ಹೆಸರಾಂತ ಸಾಹಿತಿಗಳು, ನಾಟಕಕಾರರು. ಮತ್ತೊಂದು ವೈಶಿಷ್ಟ್ಯ ಅಂತ ಹೇಳಿದರೆ ಅವರು ಜನಪದ ತಜ್ಞರಾಗಿದ್ಕೊಂಡು ಲಾವಣಿ ಪದಗಳನ್ನು ಹಾಡ್ತಾರೆ. ಅವ್ರದೇ ಒಂದು 4-5 ಜನರ ತಂಡವನ್ನು ಕಟ್ಟಿಕೊಂಡು ಪಕ್ಕವಾದ್ಯಗಳ ಸಮೇತ ಲಾವಣಿ ಪದಗಳನ್ನು ಹಾಡ್ತಾ ಕನ್ನಡ ನಾಡಿನಲ್ಲಿ ಬಹಳ ಹೆಸರುವಾಸಿಯಾಗಿದ್ದಾರೆ. ಅವರು ಬರೆದಂಥ ತುಲಾಭಾರ ನಾಟಕ ರಾಷ್ಟ್ರಮಟ್ಟದಲ್ಲಿ ಆಕಾಶವಾಣಿ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ತು ಅನ್ನೋದು ಕೂಡ ನಮಗೊಂದು ಬಹಳ ಅಭಿಮಾನದ ಸಂಗತಿ. ಅವರು ಇವತ್ತು ಕೃಷಿ ಬಗ್ಗೆ ಅವರ ಆಸಕ್ತಿ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಯಾರು ರೈತ ಸೆಲೆಬ್ರಿಟಿ ಇವತ್ತು ಬರೋದು? ನೋಡಿ, ಕೃಷಿ ಅಂತ ಅಂದಾಗ ಎಲ್ಲರ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದ್ದಂಥ ಹಲವಾರು ಊಹಾಪೋಹಗಳಿಗೆ ಇವತ್ತು ಒಂದು ಅಗಾಧವಾದಂಥ ಉತ್ತರ ಸಿಕ್ಕಿದೆ. ಏನು ಅಂದರೆ, ಕೃಷಿಗೆ ಆರಂಭ ಆಯಿತು, ಅನಾದಿ ಕಾಲದಲ್ಲಿ ಆರಂಭ ಆಯಿತು, ಆದರೆ ಅಂತ್ಯ ಅನ್ನೋದು ಇಲ್ಲ. ಸಮುದ್ರದ ಹಾಗೆ ದೊಡ್ಡ ದೊಡ್ಡ ಮಜಲುಗಳಲ್ಲಿ ಇವತ್ತು ನಾವು ಕೃಷಿ ಕ್ಷೇತ್ರವನ್ನು ನೋಡ್ತಾ ಇದ್ದೀವಿ. ಕೃಷಿ ಅಂದರೆ ಕೇವಲ ಹೊಲ ಬಿತ್ತನೆ ಮಾಡುವಂಥದ್ದು, ಕಟಾವು ಮಾಡಿದ್ರೆ ಅಲ್ಲಿಗೆ ಮುಗಿತಿದ್ದು ಅಂದಂಥ ರೈತ ಇವತ್ತು ಅವರಿಗೆ ಆದಾಯ ಕೃಷಿ ಮೂಲಕ ಮಾಡ್ಕೊಳ್ಬೇಕು, ಕುಟುಂಬವನ್ನು ಸಾಕಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಆಧುನಿಕ ಪ್ರಪಂಚಕ್ಕೆ ತಕ್ಕಂಗೆ ಕೃಷಿ ಚಟುವಟಿಕೆಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಬಂದಿರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹೀಗೆ ಆದಾಯ ಮೂಲ ಅಂತ ನೋಡಿದಾಗ ಹಲವಾರು ಬೆಳೆಗಳು, ಕೃಷಿಗಳು ಆದಾಯಕ್ಕೆಂದೇ ರೈತರ ಕುಟುಂಬಕ್ಕೆ ತುಂಬಾನೇ ಬಹುಪಯೋಗಿಯಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ತೋಟಗಾರಿಕೆ ಕೃಷಿ, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಅದರ ಜೊತೆಗೆ ಆ ಬೆಳೆಯ ಜೊತೆಗೆ ನಾವು ಕೋಳಿ ಸಾಕಾಣಿಕೆ, ಮೊಟ್ಟೆಯ ಉತ್ಪಾದನೆ ಅಂತ ಮಾಡಿದಾಗ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ, ಮೊಟ್ಟೆಗಳಿಗೆ ದಿನಕ್ಕೆ ಎಷ್ಟು ಮೊಟ್ಟೆ ಬೇಕಾಗ್ತಾ ಇದೆ, ಅದರಲ್ಲೂ ಬೆಂಗಳೂರಂಥ ನಗರಕ್ಕಂತೂ ಸರಬರಾಜು ಎಷ್ಟು ಮಾಡ್ತೀವೋ ಅಷ್ಟು ಡಿಮ್ಯಾಂಡ್ ಇದೆ. ಹಾಗಾದರೆ ಉತ್ಕೃಷ್ಟ ಮಟ್ಟದಲ್ಲಿ ಹೇಗೆ ಕೋಳಿಯನ್ನು ಸಾಕಾಣಿಕೆ ಮಾಡಬಹುದು, ಉತ್ಕೃಷ್ಟ ಮಟ್ಟದ ಮೊಟ್ಟೆಗಳನ್ನು ಹೇಗೆ ಉತ್ಪಾದನೆ ಮಾಡ್ಬೋದು, ಇದರಿಂದ ಒಬ್ಬ ರೈತ ಕುಟುಂಬ ಎಷ್ಟು ಹಸನ್ಮುಖಿಯಾಗಿ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ಬೋದು. ಇದಕ್ಕೆ ಒಂದು ವಿಡಿಯೋ ಇದೆ ನಮ್ಮ ಬಳಿ, ವಿಶೇಷವಾಗಿ ಕೋಳಿ ಸಾಕಾಣಿಕೆ ಹಾಗೂ ಮೊಟ್ಟೆಯ ಉತ್ಪಾದನೆ ಬಗ್ಗೆ. ಅದ್ರ ಬಗ್ಗೆ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಿಸಿ. ಕೋಳಿ ಪ್ರಪಂಚ. ಸಾವಿರದ 1950ರ ದಶಕದಲ್ಲಿ ಕನ್ನಡದ ವರನಟ ರಾಜ್ಕುಮಾರ್ ಅವರು ಬೆಂಗಳೂರಿನಲ್ಲಿ ಒಂದು ಸಿನಿಮಾ ನೋಡೋಕೆ ಹೋಗಿದ್ರು. ಅದು ಅವರೇ ಅಭಿನಯಿಸಿದ್ದ ಸೋದರಿ ಅನ್ನೋ ಸಿನಿಮಾ. ಆಗಿನ ಕಾಲದಲ್ಲಿ ಹೀರೋ ಅಭಿನಯ ತಮಗಿಷ್ಟ ಆಗದೇ ಇದ್ರೆ ಕೋಳಿ ಕಳ್ಳ ಅಂತ ಪ್ರೇಕ್ಷಕರು ಥಿಯೇಟರ್ನಲ್ಲಿ ಕೂಗ್ತಾ ಇದ್ದರಂತೆ. ಹಾಗೆಲ್ಲಾದರೂ ಕೂಗ್ಬಿಟ್ಟಾರೋ ಅಂತ ಡಾಕ್ಟರ್ ರಾಜ್ ಅಂಗೈಯಲ್ಲಿ ಜೀವ ಹಿಡಿದು ಆ ಸಿನಿಮಾ ನೋಡ್ತಾ ಇದ್ರು. ಆದರೆ ಜನ ಕೋಳಿ ಕಳ್ಳ ಅಂತ ಕೂಗಲಿಲ್ಲ. ಇಂಟರ್ವಲ್ನಲ್ಲಿ ಅವರನ್ನು ಗುರುತಿಸಿ ಚೆನ್ನಾಗಿ ಮಾಡಿದ್ದೀರ ಅಂತ ಮೆಚ್ಚುಗೆ ತೋರಿಸಿದ್ರು. ಜನರು ಕೋಳಿ ಕಳ್ಳ ಅಂತ ಯಾಕೆ ಕೂಗ್ತಾ ಇದ್ರು ಅಂದರೆ, ಹಳ್ಳಿಗಳಲ್ಲಿ ಕೋಳಿ ಕಳ್ಳತನ ಮಾಮೂಲಿ ವಿಷಯ ಆಗಿತ್ತು. ಕೋಳಿ ಅಂಥ ಪ್ರಾಣಿ, ಕೋಳಿಯಿಂದ ಮೊಟ್ಟೆ ಸಿಗುತ್ತೆ, ಮೊಟ್ಟೆಗಳಿಂದ 10 ಮರಿಗಳನ್ನು ಮಾಡ್ಬೋದು, ಇಲ್ಲದಿದ್ದರೆ ಇಡೀ ಕೋಳಿಯನ್ನೇ ಸ್ವಾಹ ಮಾಡ್ಬೋದು. ಕೋಳಿಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಆದ್ದರಿಂದಾನೇ ಕೋಳಿ ಸಾಕಾಣಿಕೆ ರೈತರಿಗೆ ಒಂದು ವರದಾನ. ಹೊಸ ಹೊಸ ಸೌಲಭ್ಯಗಳು ಮತ್ತು ಉಪಕ್ರಮಗಳಿಂದ ಮನೆ ಹಿತ್ತಲಿನಿಂದ ಹೊರಬಂದು ಕೋಳಿ ಸಾಕಾಣಿಕೆ ಕುಕ್ಕುಟೋದ್ಯಮವಾಗಿ ಬೆಳೆದು ನಿಂತಿದೆ. ಮೊಟ್ಟೆ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿಯೇ 3ನೇ ಸ್ಥಾನ ನಮ್ಮ ದೇಶದ್ದು. ಕೋಳಿ ಮಾಂಸ ಉತ್ಪಾದನೆಯಲ್ಲಿ 7ನೇ ಸ್ಥಾನ. ದೇಶದಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಕರ್ನಾಟಕದ್ದು 7ನೇ ಸ್ಥಾನ. ಕೋಳಿ ಸಾಕೋದು ದೊಡ್ಡ ಕಷ್ಟ ಏನಲ್ಲ. ಮನೆ ಅಂಗಳದಲ್ಲೇ 10-20 ಕೋಳಿ ಸಾಕಬಹುದು. ಮನೆ ಕಸ, ಅಡಿಗೆ ಮನೆ ಕಸವನ್ನು ಹಾಕಿದ್ರೆ ಅದನ್ನೇ ಹಬ್ಬದೂಟದ ಹಾಗೆ ಮುಕ್ಕುತ್ತುವೆ ಕೋಳಿಗಳು. ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಬೇಕಾದ್ರೆ ಒಂದು ಶೆಡ್ ಹಾಕಬೇಕು. ಕೋಳಿಗಳಲ್ಲಿ ತಳಿಗಳು ಒಂದೆರಡಲ್ಲ. ದೇಶಿ ತಳಿಗಳು ಇವೆ, ವಿದೇಶಿನೂ ಇವೆ, ಮಿಶ್ರ ತಳಿಗಳು ಇವೆ, ಮೊಟ್ಟೆ ತಳಿ, ಮಾಂಸ ತಳಿ ಮತ್ತು ಉಭಯ ತಳಿಗಳು ಇವೆ. ಹಿತ್ತಲಲ್ಲಿ ಸಾಕೋ ಜವಾರಿ ತಳಿಗಳು ಇವೆ. ಗಿರಿರಾಜ, ಸ್ವರ್ಣಧಾರ, ಗ್ರಾಮಚೇತನ, ಕಡಕ್ನಾಥ್ ಇತ್ಯಾದಿ ಸುಧಾರಿತ ಕೋಳಿ ತಳಿಗಳು ಇದ್ದಾವೆ. ಯಾವ ಪ್ರದೇಶಕ್ಕೆ, ಪರಿಸರಕ್ಕೆ ಯಾವ ತಳಿ ಸರಿ ಅಂತ ತೂಗಿ ನೋಡಿ ಕೋಳಿ ಸಾಕಾಣಿಕೆ ಕೈಗೊಳ್ಳಬೇಕು. ಕೋಳಿ ಸಾಕಾಣಿಕೆಯಲ್ಲಿ ಹೊಸ ಹೊಸ ಸೌಲಭ್ಯ ಮತ್ತು ಉಪಕ್ರಮಗಳಿಂದ ಅದು ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಕೋಳಿಗೆ ಕೊಡಬೇಕಾದ ಸಿದ್ಧ ಆಹಾರ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಖಾಸಗಿ ಕಂಪನಿಗಳು ಕೈ ಜೋಡಿಸುತ್ತವೆ, ಸರ್ಕಾರನೂ ಸಹಾಯ ಮಾಡುತ್ತೆ.
ಯಾವುದೇ ರೀತಿಯಲ್ಲಿ ಕೋಳಿ ಸಾಕಿದರೂ ನಿರಂತರ ಆದಾಯ, ಜನರಿಗೆ ಮೊಟ್ಟೆ ರೂಪದಲ್ಲಿ, ಮಾಂಸದ ರೂಪದಲ್ಲಿ ಒಳ್ಳೆಯ ಆಹಾರ ಪೂರೈಕೆ, ಆರೋಗ್ಯ, ಪೋಷಕಾಂಶಗಳ ದೃಷ್ಟಿಯಿಂದ ತಾಯಿಯ ಎದೆ ಹಾಲಿನ ನಂತರ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ ಮೊಟ್ಟೆ. ಬೇಯಿಸಿದ ಮೊಟ್ಟೆ ಮಕ್ಕಳಿಗೆ ಇಷ್ಟಾನೂ ಹೌದು, ಪುಷ್ಟಿನೂ ಹೌದು. ಮುಂಗೋಳಿ ಕೂಗ್ಯಾವು, ಮೂಡಲು ಕೆಂಪೇರಾವು, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ. ಕೋಳಿ ನಿಮಗೆ ಬೆಳಗಿನ ಅಲಾರಂ ಗಡಿಯಾರ ಮಾತ್ರವಲ್ಲ, ಕೋಳಿಯನ್ನು ನೀವು ಸಾಕಿದರೆ ಕೋಳಿ ನಿಮ್ಮ ಮನೆ ಮಂದಿಯನ್ನೇ ಸಾಕುತ್ತೆ. An apple a day keeps the doctor away ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ an egg a day keeps the doctor away ಅಂತ ಈಗಿನ ಕಾಲದಲ್ಲಿ ಈಸಿಯಾಗಿ ಹೇಳ್ಬೋದು. ಆದರೆ ಈಗ ನಮಗೆ ಸಿಗ್ತಿರುವಂಥ ಆಹಾರಗಳು, ಜಂಕ್ ಫುಡ್ಡು, ಎಸ್ಪೆಷಲಿ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಡಬೇಕು ಅಂತ ಅನೇಕ ಡಾಕ್ಟರ್ಗಳು, ಪೀಡಿಯಾಟ್ರಿಷನ್ಸು ಸಲಹೆ ಕೊಡ್ತಿದ್ದಾರೆ ಎಲ್ಲ ಪೇರೆಂಟ್ಸ್ಗೂ ಕೂಡ. ಇನ್ಫ್ಯಾಕ್ಟ್ ನಮ್ಮ ಸರ್ಕಾರ ಕೂಡ ಬಿಸಿ ಊಟ ಯೋಜನೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮೊಟ್ಟೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಿರುವಂಥದ್ದು. ಅದಕ್ಕೆ ಕಾರಣ ಇದರಲ್ಲಿರುವಂಥ ಅತ್ಯುನ್ನತ ಪೌಷ್ಟಿಕಾಂಶಗಳು. ಇವತ್ತು ನಾವು ವಿಡಿಯೋ ನೋಡಿದ್ದಾದಮೇಲೆ ಬಹುಶಃ ಎಲ್ಲರಿಗೂ ಗೊತ್ತಾಗಿರುತ್ತೆ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರೈತ ಸೆಲೆಬ್ರಿಟಿ ಹೌದು, ಕೋಳಿ ಸಾಕಾಣಿಕೆಯನ್ನು ಕುಕ್ಕುಟೋದ್ಯಮವಾಗಿ ಮಾಡಿಕೊಂಡು ಮೊಟ್ಟೆ ಉತ್ಪಾದನೆಯನ್ನು ಉತ್ಕೃಷ್ಟ ಗುಣಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದಾರೆ. 1,000 ಅಲ್ಲ, 2,000 ಅಲ್ಲ, ದಿನಕ್ಕೆ ಬರೋಬ್ಬರಿ 80,000 ಮೊಟ್ಟೆಗಳನ್ನು ಇದುವರೆಗೂ ಉತ್ಪಾದನೆ ಮಾಡ್ತಾ ಬರ್ತಿದ್ದಾರೆ ಯಶಸ್ವಿಯಾಗಿ. ಒಂದು ರೀತಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಚಿರಪರಿಚಿತ ಹಾಗೂ ಹೆಸರಾಂತ ಜನಪ್ರಿಯ ಮಾದರಿ ರೈತ ಅಂತಾನೆ ಕರಿಬೋದು. ಯಾರಿವರು ಅಂತ ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಸಾಧಕರ ಕುರ್ಚಿಯಲ್ಲಿ ಅವ್ರನ್ನ ಕರೆಸಿ ಕೂರಿಸೋದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ನೋಡೋಣ ಇವತ್ತಿನ ನಮ್ಮ ರೈತ ರತ್ನದ ರೈತ ಸೆಲೆಬ್ರಿಟಿಯ ವಿಟಿ. ಎಲ್ಲರೂ ನಾವು ಒಂಥರ ಖುಷಿ ಅನಿಸುತ್ತೆ. ನಮ್ಮ ಯಜಮಾನರು BSc ಅಗ್ರಿಕಲ್ಚರ್ ಮಾಡಿದ್ರು, ಮಕ್ಕಳು ಅದನ್ನೇ ಮಾಡಿಕೊಂಡು ಇದರಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಎಲ್ಲ ಹೋಗ್ತಿದ್ದಾರೆ. ಅದು ಒಂಥರ ಭಾಳ ಖುಷಿ ಅನಿಸುತ್ತೆ. ಎಲ್ಲ ಇದೊಂದನ್ನು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಹಾಗೂ ಎಲ್ಲ ವರ್ಗದವರಿಗೂ ಅನುಕೂಲ ಮಾಡ್ತಾಯಿದ್ದಾರೆ. ಇವರು ಒಳ್ಳೆಯ ಒಂದು BSc ಅಗ್ರಿ ಮಾಡಿ ಬಂದು ಒಳ್ಳೆಯ ಸಾಧನೆ ಮಾಡಿರುವಂಥ ಬಾಗಲಕೋಟೆಯಲ್ಲಿ ಸೀಟ್ ಸಿಕ್ತು. ಅಲ್ಲಿ ನಂದು BSc ಹಾರ್ಟಿಕಲ್ಚರ್ ಗ್ರಾಜುಯೇಟ್ ಮುಗೀತು 2022ರಲ್ಲಿ. ಅದಾದಮೇಲಿಂದ ನಮ್ಮ ತಂದೆಯವ್ರದ್ದೇ ಇಲ್ಲಿ ಜಮೀನಿತ್ತು. ಮುಂಚೆ ಜನರಪ್ಪ ಕೃಷಿ ಮಾಡ್ತಾಯಿದ್ರು. ಈಗ ನಾನು ಕೂಡ ನಮ್ಮ ಫ್ಯಾಮಿಲಿ ಬಿಸ್ನೆಸ್ನಲ್ಲೇ ಸೇರಿಕೊಂಡು ಇನ್ನು ಇಂಪ್ರೂವ್ ಮಾಡ್ಬೇಕಂತಿದ್ದೀವಿ ಸೈಂಟಿಫಿಕ್ ಆಗಿ. ಈ ಪರಿಸರದಲ್ಲಿದ್ದು ಖುಷಿಯಾಗಿ ನಾವು ಆರೋಗ್ಯವಾಗಿ ಇದ್ದು ಈ ಥರ ಒಂಥರ ಭಾಳ ಅದೃಷ್ಟವಂತರಿಗೆ ಸಿಗೋದು ಅನಿಸುತ್ತೆ. ಇವರು ಸಮುದಾಯದಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಅವರು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಮಾಡ್ತಾಯಿದ್ದಾರೆ. ನಮ್ಮದು ಕೋಳಿ ಸಾಕಾಣಿಕೆ ಇದೆ, ಲೇಯಿಂಗ್ ಮೊಟ್ಟೆ ಕೊಡುವ ಕೋಳಿ ಕೂಡ ಇದೆ ನಮ್ಮದು 1 ಲಕ್ಷ ಫಾರ್ಮ್. ಅದು ಕೂಡ ಇಂಪ್ರೂವ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಆ ತೋಟದಲ್ಲಿ ಓಡಾಡ್ತಾ ಇದ್ರೆ ಕಲರ್ ಹೂಗಳು, ಹಣ್ಣುಗಳು, ಎಷ್ಟು ತಂಪಾದ ಗಾಳಿ. ಒಂದು ಮಾತು ಹೇಳಿದ್ರು ಆ ವಿಡಿಯೋದಲ್ಲಿ ಮೇಡಮ್ಮು, ನಿಜವಾಗ್ಲೂ ಒಂದು ಪುಣ್ಯ ಮಾಡಿರಬೇಕು ಒಬ್ಬ ರೈತ ಆಗಬೇಕು ಅಂತಂದರೆ. ನಿಜವಾಗ್ಲೂ ಭೂಮಿ ತಾಯಿಯಲ್ಲಿ ಮಡಿಲಿನಲ್ಲಿ ಬೆಳೆಯುವಂಥ ಪ್ರತಿಯೊಬ್ಬರು ರೈತರು ಪುಣ್ಯವಂತರೆ. ಇವತ್ತಿನ ರೈತ ಸೆಲೆಬ್ರಿಟಿಯಾಗಿ ನಮ್ಮ ಸಾಧಕರ ಕುರ್ಚಿ ಮೇಲೆ ಕುತ್ಕೊಳ್ಳುವಂಥ ಮಾದರಿ ರೈತರನ್ನ ವೆಲ್ಕಮ್ ಮಾಡುವಂಥ ಸಮಯ. ಈ ಒಂದು ಸಾಧಕರ ಕುರ್ಚಿ ಮೇಲೆ ಬರ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ನೂರಿನ ನಮ್ಮ ಹೆಮ್ಮೆಯ ರೈತರು. ಜೋರಾದ ಚಪ್ಪಾಳೆಗಳ ಮೂಲಕ ರಮೇಶ್ ಅವರು.
ಅವರೇ, ಪ್ರೀತಿಯ ಸ್ವಾಗತ ತಮಗೆ ರೈತರತ್ನ ವೇದಿಕೆಗೆ. ಥ್ಯಾಂಕ್ ಯು ಮೇಡಮ್. ಬಹಳ ರೋಮಾಂಚನ ಆಗುತ್ತೆ ಮೇಡಮ್, ಯಾಕಂದ್ರೆ ಒಬ್ಬ ರೈತನಾಗಿ ಆಮೇಲೆ ಆಧುನಿಕ ರೈತನಾಗಿ ಬರೋದಕ್ಕೋಸ್ಕರ ಖುಷಿ ಆಗ್ತಾ ಇದೆ. ಈಗ ಸಾಂಪ್ರದಾಯಿಕವಾಗಿ ಬರೋಂತ ರೈತರಿಗೂ ಈಗಿನ ಆಧುನಿಕ ರೈತರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಆ ರೀತಿಯಲ್ಲಿ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ, ಮೊಣಕಾಲ್ಮೂರು ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬರುವಂತಹ ಜಾಗ. ಪಾವಗಡ ಮತ್ತು ಮೊಣಕಾಲ್ಮೂರು ಕೇವಲ 500 mm ವಾರ್ಷಿಕ ಸರಾಸರಿ ಮಳೆ. ಅಲ್ಲಿ ಏನು ಕೃಷಿ ಮಾಡೋದು, ಅದು ನಿಜಕ್ಕೂ ಒಂದು ಚಾಲೆಂಜ್, ಒಂದು ಸವಾಲು. ಅಂತಹ ಪರಿಸ್ಥಿತಿಯಲ್ಲೂ ಸಹ 2 ಏನು ಅವ್ರ ಆಯ್ಕೆಗಳಿದೆ ಕೃಷಿನಲ್ಲಿ, ಒಂದು ದಾಳಿಂಬೆ, ಇನ್ನೊಂದು ಮೊಟ್ಟೆ. ಇದು ಆ ಒಂದು ಏರಿಯಾಕ್ಕೆ, ಆ ಒಂದು ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದಂತಹ ಬೆಳೆಗಳು. ಈಗ ದಾಳಿಂಬೆ ನೋಡಿ, ಅದು ಒಣ ಹವಾಮಾನದಲ್ಲೇ ಹೆಚ್ಚು ಚೆನ್ನಾಗಿ ಬೆಳೆಯುವಂತಹ ಒಂದು ಬೆಳೆ. ಇನ್ನು ಮೊಟ್ಟೆ ಕೋಳಿ ಅದು ನಿರಂತರ ಆದಾಯ. ಅವರಿಗೆ ಪ್ರಾಯಶಃ ಒಬ್ಬ ಸ್ಯಾಲರಿಡ್ ಪರ್ಸನ್ ಅಂದ್ರೆ ನೌಕರ ಮಂತ್ಲಿ ಸ್ಯಾಲರಿ ತೆಗೆದುಕೊಂಡಂಗೆ ತೆಗೆದುಕೊಳ್ಬಹುದು. ಅದು ಒಂದು ವಿಶೇಷ. ಇನ್ನೊಂದು ಅವ್ರ ವಿಟಿ ನೋಡುವಾಗ ಅನ್ನಿಸ್ತು, ಅವ್ರ ಮಗ BSc ಹಾರ್ಟಿಕಲ್ಚರ್ ಮಾಡಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದೆ. ಆನಂತರ ಅವ್ರ ಮನೆಯವ್ರು ಹೇಳ್ತಾ ಇದ್ರು, ಅವ್ರ ಮಗಳು ಸಹ BSc ಹಾರ್ಟಿಕಲ್ಚರ್ ಮಾಡ್ತಾ ಇದ್ದಾಳೆ. ಅಂದ್ರೆ ಇಬ್ರು ಕೃಷಿ ಕ್ಷೇತ್ರದಲ್ಲೇ ತೊಡಗಿಸ್ಕೊಂಡಿದ್ದಾರೆ, ವಿದ್ಯಾಭ್ಯಾಸದಲ್ಲೂ ಸಹ ತಂದೆಗೆ ಸಹಕಾರ ನೀಡ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದು ಮಾದರಿ ರೈತ ಕುಟುಂಬ. ನೀವು BSc ಕೃಷಿ ಪದವೀಧರ ಅನ್ನೋದು ನಮಗೆ ಮತ್ತೊಂದು ರೀತಿಯಾದಂಥ ವಿಶೇಷ ಅನುಭವ. ಯಾಕಂತ ಹೇಳಿದರೆ, ನಾವು ಪದವಿಯನ್ನು ಮುಗಿಸಿದಂಥ ಸಂದರ್ಭದಲ್ಲಿ ಏನೋ ಒಂದು ದಾರಿ ಹಾಗೆ ತಗೊಂಡು ಹೋಗ್ತದೆ ಎಲ್ಲೆಲ್ಲೋ ಮನುಷ್ಯನನ್ನು. ಹಾಗಾಗ್ಬಿಟ್ಟು ನಾವು ಸರ್ಕಾರಿ ನೌಕರಿ ಸೇರ್ಕೊಂಡ್ಬಿಟ್ವು. ಹಾಗಾಗಿ ನಮಗೆ ಈ ಭಾಗ್ಯ ಇಲ್ಲ, ಇಲ್ಲಿ ಬಂದು ವೇದಿಕೆ ಮೇಲೆ ಬರೋದಾಗಲಿ ಕುರ್ಚಿ ಮೇಲೆ ಕೂರೋದಾಗಲಿ ಅಂತ ಒಂದು ಭಾಗ್ಯ ಇಲ್ಲ. ನೀವು ಅಂತ ಒಂದು ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದೀರಿ. ಮೊಣಕಾಲ್ಮೂರು ಅಂದಾಗ ನಮಗೆ ತಕ್ಷಣಕ್ಕೆ ಕನ್ನಡ ನಾಡಿನ ಜನತೆಗೆ ನೆನಪುರೋದು ಮೊಣಕಾಲ್ಮೂರ ರೇಷ್ಮೆ ಸೀರೆ ಅಲ್ವಾ? ಅಂಥದ್ದೊಂದು ವಿಶೇಷವಾದ ಜಾಗದಿಂದ ನೀವು ಬರ್ತಾ ಇದ್ದೀರಿ. ಇವತ್ತಿನ ನಮ್ಮ ವೇದಿಕೆ ಹೆಂಗಿದೆ ಅಂತ ಹೇಳಿದರೆ, ನಾವೆಲ್ಲ ಹಿಂದಿನ ಕಾಲದಲ್ಲಿ ಅಥವಾ ಸ್ವಲ್ಪ ನಾವೆಲ್ಲ ಚಿಕ್ಕವರಿದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅಂತ ನೋಡ್ತಿದ್ವಿ. ಅವಾಗ ಅದೇ ನೋಡೋಕೆ ಸಿಗ್ತಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟು. ಇವತ್ತು ರೆಡ್ ಆ್ಯಂಡ್ ವೈಟು. ಒಂದು ಕಡೆ ನಿಮ್ಮದು ದಾಳಿಂಬೆ ಕಾಣ್ತಾ ಇದೆ, ಅತ್ಯಂತ ಕಡು ಕೆಂಪು ಬಣ್ಣದ್ದು, ಅಚ್ಚ ಬಿಳಿ ಬಣ್ಣದ ಮೊಟ್ಟೆ ಕಾಣ್ತಾ ಇದೆ. ಸೊ ಇವತ್ತಿನ ಇಡೀ ಒಂದು ಸಿನಿಮಾ ಹೆಂಗಿದೆ ಅಂತ ಹೇಳಿದರೆ, ನಾವೊಂದು ಕೆಂಪು ಬಿಳುಪು ಸಿನಿಮಾವನ್ನು ನೋಡೋದಕ್ಕೆ ಇಲ್ಲಿ ತಯಾರಾಗಿ ಕೂತ್ಬಿಟ್ಟಿದ್ದೀವಿ. ನಿಮ್ಮ ಜೊತೆಗೆ ಮಾತಾಡೋಣ, ಇನ್ನೂ ಭಾಳಷ್ಟು ವಿಷಯಗಳಿದ್ದಾವೆ. ಸೊ ಎಲ್ಲರ ಜೊತೆಗೂ ಮಾತಾಡೋಣ, ನಿಮ್ಮ ಜೊತೆಗೂ ಮಾತಾಡೋಣ. ಸದ್ಯಕ್ಕೆ ಜಾಸ್ತಿ ಹೊತ್ತು ನಿಲ್ಲಿಸಿ ಮಾತಾಡಲ್ಲ, ನೀವು ನಮ್ಮ ಅತಿಥಿ ಇವತ್ತು. ನಮ್ಮ ಸಾಧಕರ ಕುರ್ಚಿ ನಿಮಗೋಸ್ಕರ ಕಾಯ್ತಾ ಇದೆ. ತಡ ಮಾಡದೆ ನಮ್ಮ ರಮೇಶ್ ಅವ್ರನ್ನ ಕುರ್ಚಿ ಮೇಲೆ ಕೂರಿಸೋಣ. ಬನ್ನಿ ಸರ್. ಚಿತ್ರದುರ್ಗ ಅಂದ ತಕ್ಷಣ ನಮಗೆ ಚಿಕ್ಕ ವಯಸ್ಸಿಂದ ಓದಿರೋವಂಥದ್ದು, ಕೇಳಿರೋವಂಥದ್ದು, ನೋಡಿರೋವಂಥದ್ದು ಆ ಕೋಟೆ ಆಗಿರ್ಬೋದು, ಓಬವ್ವನ ಕಿಂಡಿ ಆಗಿರ್ಬೋದು, ಆ ಕಥೆ ನೆನಪಿಗೆ ಬರೋದು. ಅದು ಬಿಟ್ಟು ನಿಮ್ಮ ಮೊಳಕಾಲ್ಮೂರು ಸೀರೆ, ರೇಷ್ಮೆ ಸೀರೆ ಏನು ಹೇಳಿದ್ರು ನಮ್ಮ ಚನ್ನಪ್ಪ ಸರ್, ಅದು ಬಿಟ್ಟು ಇನ್ನೇನಾದರೂ ಸ್ಪೆಷಾಲಿಟಿ ಹೇಳಿ ನನಗೆ ಮೊದಲು. ಮೇಡಮ್, ನಮ್ಮದು ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಬೆಳೆಗೆ ಬಹಳಷ್ಟು ಹೆಸರುವಾಸಿಯಾಗಿರೋಂಥ ಜಿಲ್ಲೆ. ಅಲ್ಲಿ ನೀರು ಕಡಿಮೆ ಇದೆ, ಆದರೆ ಛಲಗಾರರು ಜಾಸ್ತಿ ಇದ್ದಾರೆ. ಛಲಗಾರರು ಜಾಸ್ತಿ ನಿಮ್ಮ ಥರ. ಹೌದು. ನಮ್ಮ ಚಿತ್ರದುರ್ಗದಲ್ಲಿ ಆ ಹವಾಮಾನಕ್ಕೆ, ಆಗಿನ ಇದಕ್ಕೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಆ ಥರದ ಪ್ರಯೋಗಗಳಿಗೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ನಮ್ಮಲ್ಲಿ ಇತ್ತೀಚೆಗೆ ಉತ್ತಮ ತರಕಾರಿನೂ ಬೆಳೀತಾ ಇದ್ದಾರೆ. ನಮ್ಮ ಕೋಲಾರ ಬಿಟ್ಟ ತಕ್ಷಣ ನೆಕ್ಸ್ಟ್ ನಮ್ಮದೇ ಬರ್ತಾ ಇದೆ ಚಿತ್ರದುರ್ಗ ಜಿಲ್ಲೆ. ಟೊಮಾಟೊ ನಮ್ಮಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ ರೇಷ್ಮೆ ನಮ್ಮ ಮೊಳಕಾಲ್ಮೂರು ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ. ಮಾರ್ಕೆಟ್ ರಾಮನಗರದಲ್ಲಿ ಏನಿದೆ ಅದು ಮೊಳಕಾಲ್ಮೂರು ಗ್ರೇಡ್ ಅಂದ್ರೇ ಅಲ್ಲೇ ಅವರು ಹರಾಜ್ನಲ್ಲೇ ಜಾಸ್ತಿ ಬರುತ್ತೆ. ಆಮೇಲೆ ತೋಟಗಾರಿಕೆ ಬೆಳೆಗಳು, ಇತ್ತೀಚೆಗೆ ದಾಳಿಂಬೆ, ಈ ಥರದ್ದು ಒಣ ಹವಾಮಾನ ಇಷ್ಟಪಡೋಂಥ ತೋಟಗಾರಿಕೆ ಬೆಳೆ ಏನಿದೆ ಅದು ಬಹಳಷ್ಟು ಪ್ರಸಿದ್ಧಿ ಪಡ್ತಾ ಇದೆ. ಯಾಕಂದರೆ ಅಲ್ಲಿ ನಾವು ಹೇಳಿ ಮಾಡಿಸಿದಂಥ ಹವಾಮಾನ ಇದೆ, ಒಳ್ಳೆ ಇರೋದ್ರಲ್ಲೇ ಒಳ್ಳೆ ಭೂಮಿಯಲ್ಲಿ ಆದಷ್ಟು ವೈಜ್ಞಾನಿಕವಾಗಿ ಬೆಳೆ ಬೆಳೀತಾ ದೇಶ ವಿದೇಶಗಳಿಗೆಲ್ಲ ರಫ್ತು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಅವ್ರು ಕೃಷಿ. ಆದರೆ ನಮ್ಮ ಆಧುನಿಕ ರೈತರು ಕೂಡ ನಾಚ್ಕೋಬೇಕು, ಅಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ನಮ್ಮ ವಿಶ್ವವಿದ್ಯಾಲಯದವರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಈ ನಮ್ಮಲ್ಲಿ ವೈಜ್ಞಾನಿಕವಾಗಿ ಬೆಳೆಯೋದಕ್ಕೆ ಕಾರ್ಯಾಗಾರಗಳು ಮಾಡಿಸ್ತೀವಿ ನಾವು.
ಬೇರೆ ಬೇರೆ ತಜ್ಞರನ್ನು ಕರೆಸ್ತೀವಿ. ಮಹಾರಾಷ್ಟ್ರದಿಂದ ಇರ್ಬೋದು, ಎಲ್ಲೆಲ್ಲಿ ಈ ಬೆಳೆಗೆ ಸೂಕ್ತ ಅನ್ನಿಸ್ತಾ ಇದೆಯೋ, ಯಾರದ್ರಲ್ಲಿ ಜಾಸ್ತಿ ರೈತರಿಗೆ ಮಾಹಿತಿ ರೈತರಿಗೆ, ನಮ್ಮ ಸುತ್ತಮುತ್ತಲಿನ ರೈತರಿಗೆಲ್ಲ ಕರೆದುಬಿಟ್ಟು ಇದಕ್ಕೋಸ್ಕರ ನಾವು ಒಂದು ಸಂಘನೂ ಮಾಡಿದ್ವಿ, ಸಸ್ಯ ಶಾಮಲೆ ದಾಳಿಂಬೆ ಬೆಳೆಗಾರರ ಸಂಘ ಅಂತಾನೂ ಇದೆ. ನಾವೇನು ನೀವೇನು ಅದರಲ್ಲಿ ನಾವು ಅದರಲ್ಲಿ ನಿರ್ದೇಶಕನಾಗಿದ್ದೀನಿ. ಸರ್, ನಿಮ್ಮ ಹಿನ್ನೆಲೆ ಬಗ್ಗೆ ಸರ್, ನಿಮ್ದು ಕೃಷಿ ಕುಟುಂಬನ, ನಿಮ್ಮ ತಂದೆ ಅಥವಾ ಅವರ ತಂದೆ ಆಗಿರ್ಬೋದು, ಏನು ಕೆಲಸ ಮಾಡ್ತಿದ್ರು? ಇಲ್ಲ, ನಮ್ದು ಕೃಷಿ ಕುಟುಂಬ ಅಲ್ಲ ಮೇಡಮ್. ಅಲ್ಲ, ನಮ್ಮ ತಂದೆಯವರು ನಿವೃತ್ತ ಉಪನ್ಯಾಸಕರಾಗಿದ್ರು, ಹಿಂದಿ ಉಪನ್ಯಾಸಕರಾಗಿದ್ರು. ಆದ್ರೆ ಅವರಿಗೆ ಕೃಷಿ ಬಹಳ ಇಷ್ಟ ಆಗ್ತಾ ಇತ್ತು. ಚಿತ್ರದುರ್ಗನೇನಾ ಮೂಲ ನಿಮ್ದು? ನಮ್ದು ಚಿತ್ರದುರ್ಗ ಮೊಳಕಾಲ್ಮೂರು ತಾಲೂಕೆ ನಮ್ದು ಮೊದಲಿಂದನೂ ಕೂಡ. ಅವರಿಗೆ ಮೊದಲಿಂದನೂ ಕೃಷಿ ಬಗ್ಗೆ ಬಲು ಆಸಕ್ತಿ ಇತ್ತು. ಅವರು ಕೆಲಸದಲ್ಲಿ ಇದ್ದುಕೊಂಡು ಮೊದಲನೇದಾಗ ಒಂದು 5.5 ಎಕರೆಯಲ್ಲಿ ಜಮೀನು ತಗೊಂಡು ಅಲ್ಲಿಂದ ತೋಟಗಾರಿಕೆ ಶುರು ಮಾಡಿದ್ರು. ಅವರ ಉದ್ದೇಶ ಏನಿತ್ತು, ಮಕ್ಕಳಿಗೂ ಮುಂದಿನ ಭವಿಷ್ಯ ಆಗಲಿ, ಯಾಕಂದ್ರೆ ಸರ್ಕಾರಿ ನೌಕರರು ಆಗೋದು ಒಳ್ಳೇದ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವರೊಬ್ಬ ಸರ್ಕಾರಿ ನೌಕರರು ಆದ್ರೂ ಕೂಡ ಕೃಷಿ ಸಂಬಂಧಿ ಉದ್ಯಮ ಮಾಡಲಿ, ಇಲ್ಲಾಂದ್ರೆ ಕೃಷಿಕರಾಗಿರ್ಲಿ. ಅಂದ್ರೆ ಮಾಮೂಲಿ ಕೃಷಿಕರಾಗೋದು ಬೇಡ, ಆಧುನಿಕ ಕೃಷಿಕರಾಗಿ ಒಳ್ಳೆ ದುಡಿಮೆ ತರ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ವಿಶಾಲತೆ ಇತ್ತು ಅವರಿಗೆ. ಅದಕ್ಕೆ ಅವರೊಂದಷ್ಟು ಜಾಗ ಮಾಡಿ ಮಕ್ಕಳಿಗೆ ಅಂತ ಬಿಟ್ಕೊಟ್ರು. ನಿಮಗೆ ಎಷ್ಟು ಎಕರೆ ಸಿಕ್ತು ಮೊದಲು ಕೃಷಿ ಅಂತ ಆರಂಭ ಮಾಡಿದಾಗ? ನಮ್ದು ನಮ್ಮ ತಂದೆಯವರು 5.5 ಎಕರೆಯಿಂದ ಅಲ್ಲಿಂದ ಶುರು ಮಾಡಿದ್ವಿ. ಆಳಾಗಿ ದುಡಿ, ಅರಸನಾಗಿ ಮೆರಿ. ಆಳಾಗಿ ದುಡಿತಾ ಇದ್ರು, ಬಟ್ ಅರಸನಾಗೂ ಕೂಡ ಮೆರಿ, ಆ ತರ ಅಂತ ಇದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ನೀನ್ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಕ್ ಹೋಗ್ಬೇಡ, ನಿನ್ ಕೈ ಕೆಳಗಡೆ ಕೆಲಸ ಮಾಡಷ್ಟನ್ನ ನೀನ್ ಬೆಳೆಸು. ಮಕ್ಕಳನ್ನ ಓದಿಸೋದೇ ಇದೇ ಉದ್ದೇಶಕ್ಕೆ. ಒಂದು ದೊಡ್ಡ IT-BT ಸೆಂಟರ್ನಲ್ಲಿ ಕೆಲಸಕ್ಕೆ ಹೋಗು, ತಿಂಗಳ ಒಂದು ಸೆಕ್ಯೂರ್ಡ್ ಸ್ಯಾಲರಿ ಬರಲಿ, ಇದು ಪೋಷಕರು ಮಕ್ಕಳ ತಲೆನಲ್ಲಿ ತುಂಬುತ್ತಾ ಇರುವಂತದ್ದು. ಬಹುಶಃ ಇದು ಒಂದು ಯುವಕರ ಬೇರೆ ದಾರಿ ಹಿಡಿಯೋದಕ್ಕೆ ಕಾರಣ ಆಗ್ತಾ ಇದೆ. ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಜಾಣರಿದ್ದವರು, ಚೆನ್ನಾಗಿ ಓದೋರು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ದಡ್ರಿದ್ರು ಮಾತ್ರ ಕೃಷಿಗೆ ಬರಬೇಕು ಅನ್ನೋಂಥದ್ದೊಂದು ಒಂದು ರೀತಿಯಾದಂತಹ ಮೂಢನಂಬಿಕೆ ಅಂತ ಹೇಳಬೇಕು. ಈಗ ಎಲ್ಲ ಕಡೆನೂ ಫೇಲ್ ಆದಾಗ ಮಾತ್ರ, ಅಥವಾ ಎಲ್ಲ ಕಡೆನೂ ವಿಫಲ ಆದ ಅಂತ ಹೇಳಿ ಅವನು ಬಂದು ಸುಮ್ಮನೆ ಒಂದು ಕೃಷಿ ಮಾಡ್ಕೊಂಡಿಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ಆದ್ರೆ ಇವತ್ತಿನ ಆಧುನಿಕ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಇಂಥ ಸಾಧಕ ರೈತ ನೋಡಿದಾಗ ನಮ್ಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಯಾರು ಹೆಚ್ಚು ಜ್ಞಾನವಂತಿದ್ದಾರೆ, ಯಾರು ಹೆಚ್ಚು ಕಲ್ತಿದಾರಲ್ಲ, ಅವರೇ ಕೃಷಿಗೆ ಬರಬೇಕು, ಅವರೇ ಏನಾದರೂ ವಿಶೇಷವಾಗಿ ಮಾಡಿ ತೋರಿಸ್ಬಲ್ರು ಅನ್ನೋಂಥದ್ದು ನಮ್ಮ ಒಂದು ಆದರ್ಶ ಕಣ್ಣು ಮುಂದೆ ಕಾಣ್ತಾ ಇದೆ. ಈಗ ಕಾಲಚಕ್ರ ಬದಲಾಗ್ತಾ ಇದೆ. ಈಗ IT-BT ನವರು ಸಹ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ವೀಕೆಂಡ್ ಫಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ, ನಮಗೆ ಆರೋಗ್ಯ ಸಿಗ್ತಾ ಇದೆ, ಆ ಭಾವನೆ ಬರ್ತಾ ಇದೆ. ಇದು ಒಂದು ದೃಷ್ಟಿನಲ್ಲಿ ಒಳ್ಳೆ ಗುಡ್ ಡೆವಲಪ್ಮೆಂಟ್ ಅಂತ, ಮುಂದಕ್ಕೆ ಒಂದು ಹೆಲ್ತಿ ಸೊಸೈಟಿಗೆ ಒಂದು ಗುಡ್ ಸೈನ್ ಅಂತ ಅಲ್ವಾ ಸರ್? ಈ ಸರಣಿ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಮತ್ತೊಂದಿಷ್ಟು ಹೊಸ ಬೆಳವಣಿಗೆಗಳು ಆಗ್ತಾ ಇದಾವೆ, ನಾವು ಕೂಡ ಗಮನಿಸ್ತಾ ಇದ್ದೇವೆ. ನಮಗೆ ಆ ರೀತಿಯಂತ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದಾವೆ. ಎಸ್. ಸೊ ನಿಮ್ಮ ಹಾಬೀಸ್ ಏನು? ಅಂದ್ರೆ ಹಾಡು ಕೇಳ್ತೀರಾ, ಸಿನಿಮಾ ನೋಡ್ತೀರಾ, ಅಥವಾ ಹಾಡ್ತೀರಾ? ಏನಿದೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ? ನನ್ನ ವೈಯಕ್ತಿಕ ಆಸೆ ಏನಂದ್ರೆ ಮೇಡಮ್, ತೋಟದಲ್ಲಿ ಸಂಜೆ ಹೊತ್ತು ಮಳೆ ಬರ್ತಿರ್ಬೇಕು, ಯಾವ್ದು ಗದ್ದಲ ಇರಬಾರ್ದು, ನನ್ನ ಹೆಂಡತಿ ಮಾಡಿರೋಂಥ ಒಳ್ಳೆ ಕಾಫಿ, ಅಂದ್ರೆ ನಮ್ಮನೆಯಲ್ಲೇ ಎಮ್ಮೆಗಳು ಇದೆ, ಆಕಳನೂ ಇದೆ, ಎಲ್ಲ ಇದೆ, ಅದನ್ನು ಕುಡಿತಾ ಹಿನ್ನೆಲೆ ಸಂಗೀತ, ನಮ್ಮ ಕನ್ನಡ ಹಾಡುಗಳನ್ನ ಕೇಳ್ಕೊಂಡು ಒಬ್ಬನೇ ಇರಬೇಕು, ಮೈ ಮರ್ತು ಬಿಡ್ತೀನಿ. ತೋಟದ ವಾತಾವರಣದಲ್ಲಿ ಡ್ಯೂಯೆಟ್ ಸಾಂಗ್ ಹಾಡ್ಬೇಕಂತ ಅನ್ಸೋದಿಲ್ವಾ? ಇಲ್ಲ, ಮಳೆ ಬರ್ತಾ ಇರುತ್ತಲ್ಲ ಸರ್, ಆಗ ಮಳೆ ಬರುವಾಗಲೇ ಮತ್ತೆ ಮಳೆ ತರಿಸ್ತೀವಿ, ಡ್ಯೂಯೆಟ್ ಸಾಂಗ್ ಹಾಡಿಸ್ತಾರೆ. ಅಲ್ಲಿ ಮಳೆ ಬಂದುವಾಗ ಆರಾಮಾಗಿ ಹಾಡ್ಬೋದಲ್ವಾ? ಅಲ್ಲ, ಕಾಫಿ ಮಾತ್ರ ನಿಮ್ಮ ಮನೆಯವ್ರದ್ದು ಬೇಕು, ಮನೆಯವ್ರು ಬೇಡ. ಇಲ್ಲ, ಇದು ಒಂದು ಹವ್ಯಾಸ. ಇನ್ನೊಂದು ಹವ್ಯಾಸ ಅಂದ್ರೆ, ನಾನು ನನ್ನ ಮಡದಿ ನನ್ನ ಕಾರಲ್ಲಿ ನಾನು ಮಲೆನಾಡು ಸುತ್ತೋದು ಬಲು ಇಷ್ಟ ಆಗುತ್ತೆ. ನನ್ನ ಮಡದಿ ಶ್ರೀಮತಿ ಮಾಡೋ ಅಂತ ಒಂದು ಅಕ್ಕಿ ರೊಟ್ಟಿ ಮಾಡ್ತಾಳೆ, ಅದನ್ನ ತಗೊಂಡು ಕಾರಲ್ಲಿ ಕುತ್ಕೊಂಡು ನಾವು ಮಲೆನಾಡು ಸುತ್ತೋದು. ಒಳ್ಳೆ ಹಾಡು ಕೇಳ್ತಾ, ಎಲ್ಲಿ ಮಲೆನಾಡು ಹೇಳ್ತಿದ್ರೆ ಅಲ್ಲೂ ಮಳೆ ಇರಬೇಕು, ಅಲ್ಲೂ ಮಳೆ ಇರಬೇಕು, ಇಲ್ಲೂ ಮಳೆ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಹೆಂಡತಿ ಎಗ್ಗಲ್ಲಿ ಮಾಡುವಂತ ಯಾವ ಡಿಶ್ ತುಂಬಾ ಇಷ್ಟ ನಿಮ್ಗೆ? ಮೊಟ್ಟೆ ಬೇಯಿಸಿ ಅದರಲ್ಲಿ ಒಂದು ಹೊಸ ಡಿಶ್ ಮಾಡ್ತಾಳೆ, ನನಗೂ ಹೆಸರು ಗೊತ್ತಿಲ್ಲ ಅದು. ಅದು ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ನಮ್ಮ ಮಗಳೀಗ ಇಲ್ಲಿ GKVK ಓದ್ತಾ ಇದ್ದಾಳೆ, ಅವಳು ಫ್ರೆಂಡ್ಸ್ ಕೂಡ ಅಲ್ಲಿಂದ ಫೋನ್ ಮಾಡಿ ಹೇಳ್ತಿರ್ತಾನೆ, ನೀವು ಬರ್ತಾ ಮೊಟ್ಟೆ ಡಿಶ್ ಮಾಡ್ತಿರಲ್ಲ, ಅದನ್ನ ತಪ್ಪದೆ ತಗೊಂಬರ್ರಿ. ಹಾಗೆ ಇದು
ಬಹಳಷ್ಟು ಇಷ್ಟ ಆಗಿದೆ. ಸೊ ನೀವೆಲ್ಲೋದ್ರೂ ಮಳೆ ಇರಬೇಕು, ಮ್ಯೂಸಿಕ್ ಇರಬೇಕು. ಇಲ್ಲಿ ಬಂದಿದ್ದೀರಿ, ಸೊ ನಿಮಗೆ ಮ್ಯೂಸಿಕ್ ಕೇಳಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಅಂತಾನೆ ನಮ್ಮ ಕರ್ನಾಟಕದ ಜನಪ್ರಿಯ ಕಲಾ ತಂಡ ಬಂದಿದ್ದಾರೆ ನಿಮಗೆ ಹಾಡನ್ನ ಕೇಳಿಸೋದಕ್ಕೆ, ನಮ್ಮ ವೀಕ್ಷಕರಿಗೂ ಕೂಡ ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳಿಸೋದಕ್ಕೆ. ಕರೆದ್ಬಿಡೋಣ ಅವ್ರನ್ನ, ಎಂಜಾಯ್ ಮಾಡ್ತೀರಾ? ಸರಿ, ಹಾಗಾದ್ರೆ ಬನ್ನಿ. ಈಗ ಒಂದು ಸುಂದರವಾದ ಜನಪದ ಗೀತೆಯನ್ನ ಕೇಳುವಂತ ಸಮಯ. ಎಲ್ಲ ಕರ್ನಾಟಕದ ರೈತರಿಗಾಗಿ ಅರ್ಪಣೆ, ಜೊತೆಗೆ ನಮ್ಮ ವೇದಿಕೆ ಮೇಲೆ ಇರುವಂತಹ ರಮೇಶ್ ಅವ್ರಿಗಾಗಿ, ನಿಮ್ಮೆಲ್ಲರಿಗಾಗಿ ಕೂಡ. ಅದಕ್ಕಾಗಿ ವೇದಿಕೆ ಮೇಲೆ ಇದೀಗ ಬರಮಾಡ್ಕೊಳ್ಳೋಣ ಮುನಿಯಪ್ಪ ತೋಟಗೆರೆ, ನಮ್ಮ ಕರ್ನಾಟಕದ ಹೆಸರಾಂತ ಜನಪ್ರಿಯ ಗಾಯಕರು. ಅವರು ಹಾಗೂ ಅವರ ಕಲಾ ತಂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಗಳ ಮೇಲೆ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೆಸರನ್ನು ಬಯಸದೆ ಸೇವೆಯ ಪೂಜೆ ಕರ್ಮವಯ್ಯ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೇ ಹೇ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದೋ, ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದೋ, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೇ ಹೇ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಣಿಸದೆ ದುಡಿವನು ಗೌರವ ಗಾಚಿಸದೆ, ನೇಗಿಲ ಕುಳದೊಳಗಣಗಿದೆ ಕರ್ಮ, ಓ ನೇಗಿಲ ಕುಲದೊಳಗರಗಿದ್ದ ಕರ್ಮ, ನೇಗಿಲ ಮೇಲೆ ನಿಂತಿದ್ದ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೇ ಹೇ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರತ್ನ
ಇವತ್ತು ನಮ್ಮ ರೈತರತ್ನ ಕಾರ್ಯಕ್ರಮದ ರೈತರತ್ನ ಸಂಚಿಕೆಯ ಸಾಧಕರ ಕುರ್ಚಿ ಮೇಲೆ ರಮೇಶ್ ಅವರಿದ್ದಾರೆ, ಚಿತ್ರದುರ್ಗದವರು. ನೋಡ್ತಾ ಇದ್ದೀವಿ ಕೆಂಪು ಬಿಳುಪು, ಆಗಲೇ ನಮ್ಮ ಜಡ್ಜಸ್ ಹೇಳಿಬಿಟ್ರು. ವಿಶೇಷವಾಗಿರುತ್ತೆ ಇವತ್ತಿನ ಕಾರ್ಯಕ್ರಮ. ತಿಳ್ಕೊಳ್ಬೇಕು ಈ ಸಾಧನೆಯ ಹಾದಿಯ ಪಯಣ, ಎಲ್ಲರ ಸಾಧನೆಗೆ ಹಾದಿ ಹೇಗಿರುತ್ತೆ, ಕಲ್ಲು ಮುಳ್ಳು ಎಲ್ಲ ತುಂಬಿರುತ್ತೆ, ಕಷ್ಟಗಳು ಇರುತ್ತೆ, ನಷ್ಟಗಳು ಇರುತ್ತೆ. ಎಲ್ಲವನ್ನ ಮುನ್ನುಗ್ಗಿ ಮೆಟ್ಟಿ ನಿಂತಾಗ ಮಾತ್ರ ಈ ಯಶಸ್ಸಿನ ಕುರ್ಚಿ ಅನ್ನುವಂಥದ್ದು ಸಿಗೋದಲ್ವಾ. ಅದಕ್ಕೆ ಪ್ರತಿನಿಧಿಯಾಗಿ, ಸಾಧನೆಗೆ ಪ್ರತಿನಿಧಿಯಾಗಿ ಕೂತಿದ್ದೀರಿ ಇವತ್ತು. ಈ ಒಂದು ಜರ್ನಿನಲ್ಲಿ ನಿಮ್ಮ ಜೊತೆಗೆ ಬಂದಿರೋಂಥವ್ರು ತುಂಬ ಜನರು ನಿಮ್ಮನ್ನು ನೋಡಿಕೊಂಡು ನಿಮ್ಮ ಒಂದು ಚಟುವಟಿಕೆಗಳು ಯಾವ ಥರ ಮಾಡ್ತಾ ಇದ್ದೀರಾ ಏನು ಅಂತ ಇನ್ಸ್ಪೈರ್ ಆಗಿರೋಂಥವ್ರು ಕೂಡ ತುಂಬ ಜನ ಇದ್ದಾರೆ. ಇಲ್ಲಿ ಬಂದಿದ್ದಾರೆ ಕೂಡ ಹಲವಾರು ಜನ ನಮಗೆ ವಿಡಿಯೋಸ್ ಕೂಡ ಮಾಡಿ ಕಳಿಸಿದ್ದಾರೆ. ಅದರಲ್ಲಿ ಒಂದು ವಿಡಿಯೋ ಇದೆ ನಮಗೆ ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ. ರೆಡಿ ಇದ್ದೀರಾ? ನೋಡೋಣ. BSc ಅಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟು. ಆ ಗೋಲ್ಡ್ ಮೆಡಲಿಸ್ಟ್ ಆದರೂ ಕೂಡ ಅವ್ರ ತೋಟದಲ್ಲೇ ಅವ್ರ ಕೃಷಿಗಾರಿಕೆಯನ್ನು ಅವರು ತುಂಬ 100% ಅದನ್ನು ಅಕ್ಯುರೇಸಿ ತೊಗೊಂಡ್ಬಿಟ್ಟು ಯಾವುದೇ ಕೆಲಸ ಆದ್ರೂ ಅದಕ್ಕೆ 100ಕ್ಕೆ 100 ಅವರು ಅದಕ್ಕೆ ಒತ್ತು ಕೊಡ್ತಾರೆ. ಅದೇ ರೀತಿ ಪೌಲ್ಟ್ರಿ ಫಾರಮ್ ಮತ್ತೆ ಶುರು ಮಾಡಿದರು. ಪೌಲ್ಟ್ರಿ ಫಾರಮಲ್ಲಿ ತುಂಬ ಅತ್ಯುನ್ನತ ಮಟ್ಟಕ್ಕೆ ಅವರು ಹೋಗಿದ್ದಾರೆ. ತುಂಬ ಸರಳ ಜೀವಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಯಾವುದೇ ರೀತಿಯ ಅಹಂ ಇಲ್ಲ. ನಾವು ಏನೇ ವಿಷಯ ಅವ್ರ ಹತ್ರ ಹೋಗಿ ಕ್ಲಾರಿಫೈ ಕೇಳಿದ್ರೆ A to Z ಈ ಫಾರಮ್ ಮಾಡಬೇಕು ಅಂದರೆ ಅದರಿಂದ ಆಗೋ ಉಪಯೋಗ ಏನು, ಎಷ್ಟು ಕಷ್ಟ ಇರುತ್ತೆ, ಒಂದೊಂದು ಕೋಳಿ ಕೂಡ ಎಷ್ಟೆಷ್ಟು ಗ್ರಾಮ್ ಲೆಕ್ಕದಲ್ಲಿ ಅದು ಫೀಡ್ ತಗೊಳುತ್ತೆ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಪ್ರತಿಯೊಂದನ್ನು ತುಂಬ ಸರಳವಾಗಿ ಅವರು ಹೇಳ್ಕೊಡ್ತಾರೆ. ಅದೇ ರೀತಿ ಮನುಷ್ಯ ಮಾತ್ರ ತುಂಬ ಸರಳ ಜೀವಿ, ನಗುಮುಖ, ಆಲ್ವೇಸ್ ಯಾವಾಗಲೂ ನಗುಮುಖದಲ್ಲೇ ಇರ್ತಾರೆ. ಏನೇ ವಿಷಯ ಇದ್ರೂ ರೈತರಿಗಾಗಲಿ ಮತ್ತೊಬ್ಬರಿಗಾಗಲಿ ಇನ್ನೊಬ್ಬರಾಗಲಿ ಭಾಳ ಅರ್ಥವಾಗುವ ಹಾಗೆ ಅವರು ಕ್ಲಾರಿಫೈನ ಮಾಡ್ತಾರೆ. ಸೊ ವಿಡಿಯೋದಲ್ಲಿ ನೋಡಿದ್ವಿ, ಒಬ್ಬರು ನಿಮ್ಮ ಬಗ್ಗೆ ಎಷ್ಟು ಹಿತವಾಗಿ ಮಾತಾಡಿದ್ದಾರೆ, ಸಿಂಪ್ಲಿಸಿಟಿ ಬಗ್ಗೆ ತುಂಬ ಮಾತಾಡಿದ್ದಾರೆ. ನಿಮ್ಮ ಜೊತೆಗೆ ಬೆಳೆದಿರೋ ಅಂಥವ್ರು, ಸ್ನೇಹಿತರು, ಬಂಧುಗಳು ತುಂಬ ಜನ ಬಂದಿದ್ದಾರೆ. ಅವರು ನಿಮಗೆ ವಿಶ್ ಮಾಡಬೇಕು ವೇದಿಕೆ ಮೇಲೆ ಅಂತ ಕಾಯ್ತಿದ್ದಾರೆ. ಒಬ್ರನ್ನ ಕರೆಯೋಣ. ನಿಮ್ಮ ಅಣ್ಣ ಇದ್ದಾರೆ ಇಲ್ಲಿ, ಗಿರೀಶ್ ಅವರಲ್ವಾ? ಬನ್ನಿ, ಜೋರಾದ ಚಪ್ಪಾಳೆಗಳ ಮೂಲಕ ಗಿರೀಶ್ ಅವರು, ನಮ್ಮ ರಮೇಶ್ ಅವರ ಬ್ರದರ್. ಬನ್ನಿ ಸರ್. ತಮ್ಮ ಸಾಧನೆ ಕುರ್ಚಿ ಮೇಲೆ ಕೂತಿದ್ದಾರೆ ಸಾಧಕರಾಗಿ. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ ಒಬ್ಬ ಅಣ್ಣನಾಗಿ. ಅದನ್ನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಹೆಮ್ಮೆ ಮತ್ತು ತುಂಬ ಅಭಿಮಾನ ಇದೆ ನಮ್ಮ ತಮ್ಮನ ಬಗ್ಗೆ. ವೆರಿ ಸ್ವೀಟ್. ಸೂಪರ್. ಈ ಒಂದು ಹಂತಕ್ಕೆ ಬರಬೇಕು ಅಂತಂದರೆ ಆ ಡಿಟರ್ಮಿನೇಷನ್ ಇರುತ್ತಲ್ಲ, ಅದು ಇದ್ದರೆ ಮಾತ್ರ ಸಾಧ್ಯ. ಇವರನ್ನು ಇಲ್ಲಿವರೆಗೂ ತಗೊಂಡು ಬಂದಿರೋದು ಯಾವ ಗುಣ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಮ್ಮ ತಂದೆಯವರಲ್ಲಿ ಒಂದು ಗುಣ ಇತ್ತು, ಹಠಕ್ಕೆ ಬಿದ್ದುಬಿಟ್ಟು ಅವರು ಸಾಧನೆ ಮಾಡೋವಂಥದ್ದು. ಅದೇ ಗುಣ ನಮ್ಮ ತಮ್ಮನಲ್ಲೂ ಕೂಡ ಕಂಟಿನ್ಯೂ ಆಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಛಲವಾದಿ ಅವರು. ನೀವೇನು ಕೆಲಸ ಮಾಡ್ತೀರಿ ಗಿರೀಶ್ ಅವರೇ? ನಾನೀಗ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ? ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುಡೇಕೋಟೆಯಲ್ಲಿ. ಎಲ್ಲಿ? ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಈಗ ಬಳ್ಳಾರಿ ಮತ್ತೆ ಹೊಸಪೇಟೆ ಜಿಲ್ಲೆ ಆಗಿದೆ ಅದು. ಸೊ ಅಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾ ಇದ್ದೀನಿ. ನೀವು ಅವ್ರ ಫಾರ್ಮ್ಗೆಲ್ಲ ಹೋಗ್ತಾ ಇರ್ತೀರಾ? ನಾವೆಲ್ಲ ಜೊತೆಗೆ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದರೆ ನಮ್ಮ ಬಿಸ್ನೆಸ್ಸು ಎಲ್ಲನೂ ಕೂಡ ಬೇರೆ ಮಾಡ್ಕೊಂಡಿದ್ದೀವಿ. ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿಯೇ, ನಮ್ಮ ಮಾನಸಿಕವಾಗಿ ಎಲ್ಲರೂ ಒಟ್ಟಾಗಿಯೇ ಇದ್ದೀವಿ. ಅಂದರೆ ನಮ್ಮಲ್ಲಿ ಕುಟುಂಬ ಬೇರೆ ಬೇರೆ ಆಗಿದೆ ಅಂತ ಯಾರಿಗೂ ಅನಿಸಿಲ್ಲ. ನಾವೆಲ್ಲರೂ ಕೂಡ ಸ್ನೇಹಿತರಾಗಿದ್ದೀವಿ. ನಾವು ಅಣ್ಣ ತಮ್ಮಂದ್ರು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿ ಸ್ನೇಹಿತರಾಗಿದ್ದೀವಿ. ಬಂದಿದ್ದೀರಾ ಅಂದರೆ ಗೊತ್ತಾಗೋಗ್ಬಿಡುತ್ತೆ ನನಗೆ. ನೀವು ಕೆಲಸ ಎಲ್ಲ ಅಲ್ಲಿ ಕೆಲಸ ಎಲ್ಲ ಬಿಟ್ಟು ಇವತ್ತು ವರ್ಕಿಂಗ್ ಡೇ ಇಲ್ಲಿ ಬಂದಿದ್ದೀರಾ ಅಂದರೆ ನಮಗೆ ಗೊತ್ತಾಗೋಗ್ಬಿಡುತ್ತೆ ನಿಮ್ಗೆ ಎಷ್ಟು ಖುಷಿ ಇದೆ ಇದರಿಂದ ಅಂತ ಹೇಳಿ. ಸೊ ಯಾವ ರೀತಿ ವಿಶ್ ಮಾಡ್ತೀರಿ ಅವ್ರಿಗೆ? ಈ ರೈತರತ್ನ ಪ್ರಶಸ್ತಿಗೆ ಬಾಧಕರಾಗಲಿ, ಆಮೇಲೆ ಇಲ್ಲಿ ಬಂದಿದ್ದೇ ತುಂಬ ಒಂದು ಹೆಚ್ಚಿನ ಒಂದು ಸಾಧನೆ. ಅವರು ಮುಂದಿನ ದಿನಗಳಲ್ಲೂ ಕೂಡ ಈ ಪ್ರಶಸ್ತಿಯ ಬಗ್ಗೆ ಹಿನ್ನೆಲೆ ಅಲ್ಲದೆ ಇದ್ದರೂ ಕೂಡ ಈಗಾಗಲೇ ಒಂದು 50-60 ಜನ ಕುಟುಂಬಕ್ಕೆ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅಷ್ಟು ಜನಕ್ಕೆ ಅವರು ಕೆಲಸ ಕಾರ್ಯ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂತಂದರೆ, ರೈತರು ಅಂದ ತಕ್ಷಣ ಎಲ್ಲರೂ ಕೂಡ ಮೂಗು ಮುರಿತಾರೆ, ಸಾಲ ಮಾಡ್ಕೋತಾರೆ, ಇನ್ನೊಂದೇನೋ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ. ಇವರು ಅದನ್ನೆಲ್ಲ ಮೆಟ್ಟಿ ನಿಂತು ಎಲ್ಲ ನಷ್ಟಗಳನ್ನು ಕೂಡ ದಾಟಿ ಮೇಲೆ ಬಂದು ತಮ್ಮ ಸ್ವಂತ ಮಕ್ಕಳಿಗೂ ಕೂಡ ಆ ಕಷ್ಟ ಹೇಗಿರುತ್ತೆ, ಆ ಕಷ್ಟನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಕಲಿಸ್ಕೊಟ್ಟು ಅವ್ರದೇ ದಾರಿಯಲ್ಲಿ ಅವರು ಮತ್ತೆ ಕೃಷಿಕರನ್ನಾಗಿ ಮಾಡಿದಾರಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಯಾರಿಗಿದೆ, ಯಾವ ತಂದೆ ತಾಯಿಗಿರುತ್ತೆ? ಬರೀ ಛಲ ಇದ್ರೆ ಆಗೋದಿಲ್ಲ, ಯಾವುದೋ ಒಂದು ವ್ಯವಹಾರಿಕವಂತ ಜಾಣ್ಮೆ ಅವರಲ್ಲಿ ಇದೆ. ಅಣ್ಣನಾಗಿ ನೀವು ಅವ್ರನ್ನ ಕಂಡ್ಕೊಂಡಿರ್ತೀರಿ. ಏನಿರ್ಬೋದು ಅಂತ ನಮಗೆ ಸ್ವಲ್ಪ ಗುಟ್ಟು ಹೇಳ್ಕೊಟ್ಬಿಟ್ರೆ ನಾವು ಈ ಥರ ಎಲ್ಲ ಸ್ವಲ್ಪ ದುಡ್ಡು ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಗಳಿಸ್ಬೋದನೋ ಅಂತ. ಮುಂಚೆನೆ ಅವ್ರ ಬಾಯಿಂದ ಒಂದು ಮಾತು ಬಂತು,
ತುಂಬ ಕಡಿಮೆ ಮಳೆ ಬರ್ತಕ್ಕಂಥ ಜಾಗದಲ್ಲಿ ಪ್ರದೇಶದಲ್ಲಿ ಯಾವ ರೀತಿ ಕೃಷಿ ಮಾಡಿದರೆ ಅಥವಾ ಯಾವುದನ್ನು ಮಾಡಿದರೆ ಹೇಗೆ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಅವರು ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ. ಬೇರೆ ರೈತರಿಗೂ ಇವ್ರಿಗೂ ಏನು ವ್ಯತ್ಯಾಸ, ಅನಲೈಸ್ ಮಾಡೋದು ಕರೆಕ್ಟ್, ಯಾವುದು ಎಲ್ಲಿ ಯಾವ ಪ್ಲಾನಿಂಗ್ ಟೈಮಲ್ಲಿ ಇದೆ. ಹೌದು. ಆಮೇಲೆ ಬೇರೆ ರೈತರಿಗೂ ಇವರು ಏನು ವ್ಯತ್ಯಾಸ ಅಂತಂದರೆ, ಅದು ಬೇಕು ನಮಗೆ. ನಿಮ್ಮಲ್ಲಿ ಕೃಷಿ ಪದವೀಧರ ಆಗಿದ್ದಕ್ಕೆ ಅವರ ಥಿಯರಾಟಿಕಲ್ ಕಾನ್ಸೆಪ್ಟ್ ಏನು ಓದಿರ್ತಾರಲ್ಲ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕೂಡ ಜೊತೆಗೆ ತಗೋತಾರೆ. ನಾರ್ಮಲ್ ರೈತರು ನಾವು ಸಾಕಷ್ಟು ಸಲ ಕೈ ಸುಟ್ಕೊಂಡ್ಬಿಡ್ತೀವಿ, ಅವ್ರ ಕೈ ಸುಟ್ಕೊಳ್ಳೋ ಜಾಗನ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದನ್ನ ಅವರು BSc AG ಮಾಡಿದಾಗ ಏನು ಮಾಡಿದ್ರಲ್ಲ ಪದವಿ ಓದ್ಬೇಕಾದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೋತಾರೆ. ಸೊ ಅದು ಬಹಳಷ್ಟು ಪ್ಲಸ್ ಆಗಿದೆ ಅವ್ರಿಗೆ. ಸೊ ನನ್ನ ಭಾವನೆ ಅದು. ಅದೇ ಈ ಸಾಹಸಕ್ಕೆ ಅವ್ರು ಕೈ ಹಾಕುವಾಗ ಆರಂಭದಲ್ಲಿ ಈ ಥರ ನಿಮ್ಮ ತಮ್ಮ ಸಾಧನೆ ಮಾಡ್ತಾರೆ ಅಂತ ನಿಮಗೇನಾದರೂ ನಿರೀಕ್ಷೆ? ಆ ಥರ ಅಂದ್ಕೊಂಡಿಲ್ಲ, ಆದರೆ ಅವರ ಕೆಲಸ ಏನಿದೆಯಲ್ಲ ಸಾಧನೆ ಮಾಡಿರೋದು ಅದೇ ಅವ್ರನ್ನ ಹುಡ್ಕೊಂಡ್ ಬಂದಿದೆ. ಗಿರೀಶ್ ಅವರೇ, ಖಂಡಿತ. ಈಗ ತಾವು ಸರ್ಕಾರಿ ನೌಕರಿಯಲ್ಲಿ ಇದ್ದೀರಿ. ಹೌದು ಸರ್. ನಿಮ್ಮ ಬ್ರದರು ಕೃಷಿಕರು. ಹೌದು ಸರ್. ಯಾವುದು ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಸರ್, ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು, ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದರೆ ಸರ್ಕಾರಿ ನೌಕರಿಗೆ ಹೋಗ್ರಿ. ನಿಮಗೆ ಏನಾದರೂ ಟ್ಯಾಲೆಂಟ್ ಇತ್ತು ಅಂದರೆ ಅದನ್ನು ಆ ಕ್ಷೇತ್ರದಲ್ಲಿ ತೋರಿಸ್ರಿ ಅಂತ ಇದ್ರು. ಅದನ್ನು ಸರ್ಕಾರಿ ನೌಕರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ತಾನಾಗಿ ಒಲಿದು ಬಂತು. ನೇರವಾಗಿ ಮೆರಿಟ್ ಮೇಲೆ ಸೆಲೆಕ್ಷನ್ ಆಯಿತು, ಹೋದೆ. ಆದರೂ ಜೊತೆಗೆ ಇವ್ರ ಜೊತೆಗೆ ನಾನು ಸಣ್ಣ ಪುಟ್ಟ ಕೃಷಿಕನಾಗಿ ಸಣ್ಣ ಪೌಲ್ಟ್ರಿ ಫಾರ್ಮ್ ಆಗಿ ಮಾಡ್ಕೊಂಡಿದ್ದೀನಿ. ಈಗ ಇವ್ರನ್ನೆಲ್ಲ ನೋಡಿದ ಮೇಲೆ ಅನಿಸ್ತಾ ಇದೆ ನನಗೆ, ನಾನು ಸರ್ಕಾರಿ ನೌಕರಿಗೆ ಸೇರ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ನೇರವಾಗಿ ನಾನು ಇವರ ದಾರಿನ ಹಿಡಬೇಕು ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಅವರ ಗೈಡೆನ್ಸ್ ಮೇಲೆ ನಾನು ಕೂಡ ಈಗ ಒಂದು ಸಣ್ಣದಾಗಿ ಪೌಲ್ಟ್ರಿ ಫಾರ್ಮ್ ಮಾಡಬೇಕು ಅವರ ಗೈಡೆನ್ಸ್ ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಚೆನ್ನಪ್ಪ ಸರ್, ಇದಕ್ಕೆ ನೀವು ಕಮೆಂಟ್ ಮಾಡಲೇಬೇಕು. ನಿಮಗೆ ನಮೋ ನಮಃ. ಒಂದು ಸೂಚನೆ ನಮ್ಗೆ ಸಿಕ್ತು, ಕಡೇ ಪಕ್ಷ ನಿವೃತ್ತಿ ಆದಮೇಲೆ ನಾವು ಸ್ವಲ್ಪ ಮಣ್ಣಲ್ಲಿ ಕೈ ಇಟ್ಟು ಏನಾದರೂ ಮಾಡಬೇಕು. ಮಾಡದೇ ಇದ್ರೆ ನಿಮಗೆ ಮುಖ ತೋರಿಸೋದು ಕಷ್ಟ ಆಗ್ಬಿಡುತ್ತೆ ನಮಗೆ. ಅಂಥದ್ದೊಂದು ತುಂಬಾ ಒಳ್ಳೆಯದು ಸನ್ನಿವೇಶ ನೀವು ನಮಗೆ ತಂದಿಟ್ರಿ. ಇಲ್ಲ ಸರ್, ಅದನ್ನ ನಮ್ಮ ತಮ್ಮ ಸಾಧನೆ ಮಾಡಿ ತೋರಿಸಿದ್ದಾರೆ ಅದನ್ನ. ಹೌದು ಹೌದು ಹೌದು, ನಿಮ್ಮ ಮಾತು 100% ಸತ್ಯ. ಅಲ್ಲಿ ಸಿಗ್ತಕ್ಕಂಥ ಒಂದು ತೃಪ್ತಿ, ಸಮಾಧಾನ, ಮತ್ತೆ ನೂರಾರು ಜನರಿಗೆ ಅನ್ನ ಹಾಕುವಂಥದ್ದೇನು ಕಾಯಕ ಇದೆಯಲ್ಲ, ಅದಕ್ಕೆ ಸರಿಗಟ್ಟೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾವು ಕೂಡ ನಿಮ್ಮ ಮಾತನ್ನು ಒಪ್ತೀವಿ. ಅಲ್ಲ, ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಾಗಿತ್ತು, ಹೋಗ್ತಾ ಇದೆ. ಗಿರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ, ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ. ವಿಶ್ ಮಾಡಿಬಿಡಿ. ಪೌಲ್ಟ್ರಿ ಮತ್ತು ದಾಳಿಂಬೆ ಎರಡಕ್ಕೊಂದು ಹೊಂದಾಣಿಕೆ ಇದೆ. ಪೌಲ್ಟ್ರಿಯಲ್ಲಿ ಆದಾಯ ಬರೋದು ಒಂದು ಪ್ರಶ್ನೆ, ಅಲ್ಲೂ ಬರುವ ತ್ಯಾಜ್ಯ ಇದೆಯಲ್ಲ, ಅದು ನಿಮ್ಮ ದಾಳಿಂಬೆ ಕೃಷಿಗೆ ಬಹಳ ಅನುಕೂಲ ಆಗ್ತಾ ಇದೆ ಅಲ್ವಾ ರಮೇಶ್? ಯಾವ ರೀತಿ ಇದರಿಂದ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ? ಈಗ ಗೊಬ್ಬರಗಳ ಅಭಾವ ಜಾಸ್ತಿ ಇದೆ ಸರ್ ಎಲ್ಲ ಕಡೆ. ಆಮೇಲೆ ಬರೀ ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಬೇಗ ಗಿಡ ಕೆಟ್ಟೋಗುತ್ತೆ. ಈಗ ಅತ್ಯುತ್ತಮ ಸಾವಯವ ಗೊಬ್ಬರ ಅಂದರೆ ಈಗ ಜಗತ್ತಿನಲ್ಲಿ ಸಿಗ್ತಾ ಇರೋಂಥದ್ದು ಕೋಳಿ ಗೊಬ್ಬರ ಏನಿದೆ ನಂಬರ್ 1 ಬರ್ತಾ ಇದೆ, ಉತ್ಕೃಷ್ಟವಾದ ಗೊಬ್ಬರ. ಅದರ ನಂತರ ಬೇರೆ ಬೇರೆ ಬರುತ್ತೆ, ಕುರಿ ಗೊಬ್ಬರ, ಹಂದಿ ಗೊಬ್ಬರ, ದನದ ಗೊಬ್ಬರ, ಅವೆಲ್ಲ ಆ ನಂತರದ ಸ್ಥಾನಗಳು ಬರುತ್ತೆ. ನಮಗೆ ಕೋಳಿ ಗೊಬ್ಬರ ಸಿಗ್ತಾ ಇರುತ್ತಲ್ಲ, ಅದನ್ನು ನಾವು 3 ತಿಂಗಳು ಚೆನ್ನಾಗಿ ಕೊಳೆಸು, ಅದಕ್ಕೆಲ್ಲ ಜೈವಾಣುಗಳು ಅವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಂದಿನ ಬೆಳೆಗಳಿಗೆ ನಾವು ಮತ್ತೆ ಗಿಡಗಳಿಗೆಲ್ಲ ಹಾಕೊಂಡು ಹೋಗ್ತೇವೆ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಬಹಳಷ್ಟು ಜನ ಕೋಳಿ ಸಾಕಾಣಿಕೆ ಮಾಡೋಂಥವ್ರು ಕೂಡ ದಾಳಿಂಬೆ ಬೆಳೆಗಾರರಾಗಿದ್ದಾರೆ. ಒಂದು ಕಾಂಬಿನೇಷನ್ ಇದೆ ಇದರಲ್ಲಿ. ಅವ್ರಿಗೆ ಗೊಬ್ಬರ ಬಹಳಷ್ಟು ಸುಲಭವಾಗಿ ಸಿಗುತ್ತೆ. ಗೊಬ್ಬರ ಯಾವ್ದು ಒಳ್ಳೇದಂತ ಹೇಳೋದು ಖಂಡಿತ ಗೊತ್ತಿರುತ್ತಲ್ಲ. ಹಂಗಾಗ್ಬಿಟ್ಟು ಈಗ ನಮ್ಮ ಸಾಮಾನ್ಯ ಕೋಳಿ ಗೊಬ್ಬರಗಳು ಬಹಳಷ್ಟು ಮಲೆನಾಡಿಗೆ ಹೋಗುತ್ತೆ. ಅಲ್ಲಿ ಅಡಿಕೆ ತೋಟಗಳು, ಈ ವೀಳ್ಯದೆಲೆಗೆ, ಮೆಣಸು, ಬಾಳೆ ತೋಟಗಳಿಗೆ ಅಲ್ಲಿ ಗೊಬ್ಬರವನ್ನ ಕೂಡ ಬೇರೆ ಜಾಗಗಳಿಗೆ ಕಳಿಸ್ತಾರೆ. ಹೌದು ಮೇಡಮ್, ಅದು ಬಹಳಷ್ಟು ಸಾಕಷ್ಟು ಡಿಮ್ಯಾಂಡ್ ಇದೆ ಈಗ. ಅದು ಬೇಡಿಕೆ ಸಿಕ್ಕಾಪಟ್ಟೆ ಇದೆ. ಅವರಿಗೆ ಮೂಲ ಉತ್ಪನ್ನಕ್ಕಿಂತ ಗೊಬ್ಬರದಲ್ಲೂ ಸಹ ಹೆಚ್ಚಿನ ಆದಾಯ ಬರುತ್ತೆ. ಹೌದು, ಕನಿಷ್ಠ ಅಂದರೆ ಒಂದು ಕೋಳಿಯಿಂದ ನಾವು 10 ರೂಪಾಯಿ ತನಕನೂ ಆದಾಯ ಬರುತ್ತೆ ಪ್ರತಿ ವರ್ಷಕ್ಕೆ, ಬರೀ ಗೊಬ್ಬರದಿಂದ. 10 ರೂಪಾಯಿ ಕಡಿಮೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ 15ರಿಂದ 20 ರೂಪಾಯಿ ತನಕನೂ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಂದರೆ 1 ಲಕ್ಷ ಕೋಳಿಯಿಂದ 15ರಿಂದ 20 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ನಮಗೆ ಬರುತ್ತೆ. ಅಲ್ಲ, ಈಗ ಬ್ರಾಯ್ಲರ್ ಮತ್ತು ಲೇಯರ್ ಎರಡಿದೆ. ಇದು ಲೇಯರ್. ನಾವು ಲೇಯರ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತೇಳಿ? ಲೇಯರಲ್ಲಿ ಸ್ವಲ್ಪ ಕಷ್ಟನೂ ಜಾಸ್ತಿ, ಬಂಡವಾಳನೂ ಜಾಸ್ತಿ ಮೊಟ್ಟೆ ಕೋಳಿ ಇದು ಮಾಡೋದಕ್ಕೆ. ಆದರೆ
ಅಧಿಕೃತವಾಗಿ ಸ್ವಲ್ಪ ಗ್ಯಾರಂಟಿ ಲಾಭದಾಯಕ ಅಂತೀವಲ್ಲ, ಅದು ಮೊಟ್ಟೆ ಕೋಳಿಗಳು. ಅಂದರೆ ಆದಾಯ ನಿರಂತರವಾಗಿರುತ್ತೆ. ಆಮೇಲೆ ಕ್ಯಾಶ್ ಫ್ಲೋ ಏನಿರುತ್ತೆ, ದಿನವರಿ ವಹಿವಾಟು ಇರುತ್ತೆ. ದಿನನಿತ್ಯನೂ ನಾವು ದುಡ್ಡು ನೋಡ್ತಾ ಇರ್ತೀವಿ, ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ, ರೊಟೇಷನ್ ನಡೀತಾ ಇರುತ್ತೆ. ಎಲ್ಲದಕ್ಕೂ ಭಾಳಷ್ಟು ಅನುಕೂಲ ಆಗುತ್ತೆ. ಈ ಮಾಂಸದ ಕೋಳಿಯಲ್ಲಿ ಆಗಲ್ಲ, 1.5 ತಿಂಗಳು ಕಾಯಬೇಕು, ಆ ಟೈಮಲ್ಲಿ ರೇಟ್ ಇದ್ರೆ ಇತ್ತು, ಇಲ್ಲಾಂದ್ರೆ ಇಲ್ಲ, ಈ ಥರದ ಸಮಸ್ಯೆ ಬರುತ್ತೆ. ಇದು ಆ ಥರ ಅಲ್ಲ, ದಿನನಿತ್ಯ ಇತ್ತೀಚಿನ ದಿನಗಳಲ್ಲಂತೂ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಮೊಟ್ಟೆಗೆ. ಆಮೇಲೆ ಬೇರೆ ದೇಶಕ್ಕೂ ಹೋಗ್ತಾ ಇದೆ, ಬೇರೆ ಕಡೆನೂ ಹೋಗ್ತಾ ಇದೆ. ಸರ್ಕಾರದ ಕೆಲವು ಬಹಳಷ್ಟು ಸ್ಕೀಮ್ಗಳಲ್ಲೂ ಕೂಡ ಮೊಟ್ಟೆ ಬಳಕೆ ಆಗ್ತಾ ಇದೆ. ಈ ಮಿಡ್ ಡೇ ಮೀಲ್ಸ್ ಏನಂತಂದ್ವಿ, ಎಲ್ಲರಿಗೂ ಅನುಕೂಲ ಇದೆ. ಹಾಗಾಗ್ಬಿಟ್ಟು ಇದೊಂದು ಉತ್ಕೃಷ್ಟ ಆಹಾರ ಇದೆ. ಇದರಿಂದ ರೈತರಿಗೂ ಗ್ಯಾರಂಟಿ ಲಾಭ ಇದೆ. ಹಾಗಾಗ್ಬಿಟ್ಟು ನಾವು ಮೊಟ್ಟೆ ಕೋಳಿಗಳಿಗೆ ಹೋದ್ವಿ. ಅಂದರೆ ಬ್ರಾಯ್ಲರು ಅದು ಬಹುತೇಕ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಗಿರುತ್ತೆ. ಇತ್ತೀಚೆಗೆ ಎಲ್ಲ ಬರೀ ಕಂಪ್ನಿಗಳವರು ಸೇರ್ಕೊಂಡಿದ್ದಾರೆ ಅದರಲ್ಲಿ. ಈ ರೈತರು ಕಮ್ಮಿ ಆದ್ರು, ಯಾಕಂದ್ರೆ ಬರೀ ಲಾಸ್ನಲ್ಲೇ ನಡೀತಾ ಇದ್ವು ಅವು. ಹಂಗಾಗ್ಬಿಟ್ಟು ಅದರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಇತ್ತೀಚೆಗೆ. ಅದಕ್ಕೇನೋ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಇಂಟಿಗ್ರೇಟೆಡ್ ಫಾರ್ಮ್ಗಳೇ ನಡೀತಾ ಇದೆ ಈಗ. ಮತ್ತೆ ರೈತನ ದೊಡ್ಡ ದೊಡ್ಡ ಕಂಪನಿಗಳವರು ಅವರೇ ಕೊಟ್ಬಿಡ್ತಾರೆ. ಒಪ್ಪಂದ ಕೃಷಿಗಳು ಆ ಥರ. ಯಾವುದಾದ್ರೂ ಕೋಳಿ ಚಿನ್ನದ ಮೊಟ್ಟೆ ಏನಾದ್ರು ಇಡ್ತಾರ ರಾತ್ರಿ ಟೈಮಲ್ಲಿ ಏನಾದ್ರು? ಇಲ್ಲ ಸರ್, ಈಗ ಇಡ್ತಾರವೆಲ್ಲ ಇಲ್ಲಿ ಚಿನ್ನದ ಮೊಟ್ಟೆಗಳೇ. ಬಿಳಿ ಚಿನ್ನ, ಬಿಳಿಯಾದಂತ ಚಿನ್ನ ಬೇಕಾದಷ್ಟು ಬರ್ತಾ ಇದೆ. ನಿಮಗೆ ಚಿನ್ನದ ಅವಶ್ಯಕತೆ ಕೂಡ ಇಲ್ಲ ಅಲ್ವಾ? ಸ್ಥಳೀಯವಾಗಿ ನಿಮಗೆ ಈ ಒಂದು ಕೋಳಿಗೆ ಆಹಾರ ಸಿಗುತ್ತೆ ಅನ್ಸುತ್ತೆ. ಹೌದು, ಖಂಡಿತ ಸರ್. ಯಾಕಂದ್ರೆ ನಮ್ದು ಚಿತ್ರದುರ್ಗ ಜಿಲ್ಲೆ ಎಲ್ಲದಕ್ಕೂ ಹತ್ರ ಆಗುತ್ತೆ. ನಮ್ಮ ಮೆಕ್ಕೆಜೋಳದ ಕಣಜ ಅಂತೇಳಿ ದಾವಣಗೆರೆ ಜಿಲ್ಲೆಗೆ ಅಂತಾರೆ, ಸಿಕ್ಕಾಪಟ್ಟೆ ಬೆಳಿತಾರೆ ಅಲ್ಲಿ. ನಮಗೆ ಬಲು ಹತ್ರ, ಬರೀ 80ರಿಂದ 100 ಕಿಲೋಮೀಟರ್ ಸುತ್ತಮುತ್ತದಲ್ಲಿ ಸಿಕ್ಕಾಪಟ್ಟೆ ಮೆಕ್ಕೆಜೋಳ ಬೆಳಿತಾರೆ. ನಮಗೆ ಅದು ಕಚ್ಚಾ ವಸ್ತು, ಅದು ಮೇವು, ಕೋಳಿ ಆಹಾರ ತಯಾರು ಮಾಡೋದಕ್ಕೆ ಮೊದಲನೇದು ಮೆಕ್ಕೆಜೋಳ, ನಂತರ ಜೋಳನ ತಗೊಂತೀವಿ, ಸಜ್ಜೆ, ಸೋಯಾಬೀನ್ ಬೇಕಾಗುತ್ತೆ. ಸೋಯಾಬೀನ್ಗೆ ಬಹಳಷ್ಟು ಈ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ಧಾರವಾಡ ಸುತ್ತಮುತ್ತ, ಬೆಳಗಾಂ ಡಿಸ್ಟಿಕ್ಗಳಲ್ಲಿ ಬೆಳೀತಾರೆ. ತದನಂತರ ನಮ್ಮ ಮಹಾರಾಷ್ಟ್ರದಲ್ಲಂತೂ ಸಿಕ್ಕಾಪಟ್ಟೆ ಬೆಳೀತಾರೆ. ನಮಗೆ ಅಲ್ಲಿಂದ ಸಾಗಾಣಿಕೆ ಅನುಕೂಲ ಆಗುತ್ತೆ. ಹತ್ರ ಇದೀವಿ ನಾವು, ಚಿತ್ರದುರ್ಗ ಎಲ್ಲದಲ್ಲೂ ಸೆಂಟ್ರಲ್ ಇದೀವಿ. ಹಾಗಾಗ್ಬಿಟ್ಟು ನಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈಗ ನಾವು ಬೆಂಗಳೂರು ಸುತ್ತಮುತ್ತ ಆಗಿದ್ರೆ ಅಲ್ಲಿಂದ ಸಾಗಾಣಿಕೆ ವೆಚ್ಚ ಭಾಳಷ್ಟು ಬರುತ್ತೆ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಇರೋ ವಾತಾವರಣಕ್ಕೆ ಇರೋ ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡ್ರೆ ಕೋಳಿ ಸಾಕಾಣಿಕೆಗೆ ಬಹಳಷ್ಟು ಸೂಕ್ತ. ಕಂಫರ್ಟಬಲ್ ಅಲ್ಲ ಸರ್? ಎಲ್ಲಾ ರೀತಿನಲ್ಲೂ ಕಂಫರ್ಟಬಲ್, ಅಂದ್ರೆ ಯಾವುದಕ್ಕೂ ಒದ್ದಾಡೋ ಸಮಸ್ಯೆ ಅಂತೂ ಬರಲ್ಲ. ಹಾಗಾಗಿ ಅವರು ಜಾಣತನದಿಂದ ಆಯ್ಕೆ ಮಾಡಿಕೊಂಡಿರೋ ಉದ್ದಿಮೆ ಇದು. 1 ಎಕರೆ 1.5 ಎಕರೆ ಜಮೀನು ಇರ್ತಕ್ಕಂಥವ್ರು ಕೇವಲ 15-20 ಕೋಳಿನ ಸಾಕೊಂಡು ನಿರಂತರವಾಗಿ ಆದಾಯ ಪಡ್ಕೋಬಹುದು. ಆ ಥರ ಮಾಡ್ಕೊಂಡ್ರೆ ಬೇಕಾಷ್ಟು ಜನ ರೈತರಿದ್ದಾರೆ. ಎಲ್ರಿಗೂ ಇದೇ ರೀತಿಯಂತ ಅನುಕೂಲತೆಗಳು ಇರೋದಿಲ್ಲ. ಇರೋ ಸಂಪನ್ಮೂಲ ಬಳಸ್ಕೊಂಡು ಅದನ್ನು ಕೂಡ ಮಾಡ್ಬೋದು. ಒಂದು ನನಗೆ ಈ ಸಂದರ್ಭದಲ್ಲಿ ನಿಮಗೆ ಕೇಳಬೇಕು ಅನ್ಸೋದು, ಈ ಕೋಳಿ ಫಾರ್ಮನ್ನು ಮಾಡಿಕೊಂಡು ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಿ, ಯಾವ ಸಂದರ್ಭದಲ್ಲಿ ಮತ್ತು ಯಾವ ಪ್ರೇರಣೆಯಿಂದ ನೀವು ಈ ಒಂದು ದಾಳಿಂಬೆ ಹಣ್ಣನ್ನು ಬೆಳಿಬೇಕಂತ ನಿಮಗೆ ವಿಚಾರ ಬಂತು? ನಾವು ಸಾಮಾನ್ಯವಾಗಿ ರೈತರು ಏನು ಮಾಡ್ತೀವಿ ಸರ್, ಸ್ವಲ್ಪ ಯಾವಾಗಾದರೂ ವರ್ಷದಲ್ಲಿ ಫ್ರೀ ಇದ್ದಾಗ ಕೃಷಿ ಪ್ರವಾಸಕ್ಕೆ ಹೋಗ್ತೀವಿ. ಪ್ರವಾಸಗಳು ಈಗ ಹೊಸದನ್ನು ಯೋಚನೆ ಮಾಡ್ತಾ ಇರ್ತೀವಿ, ಒಂದನ್ನು ನಂಬೋದಿಲ್ಲ. ಬರೀ ಕೋಳಿ ಸಾಕಾಣಿಕೆನೂ ಭಾಳಷ್ಟು ನಂಬಲ್ಲ. ನಿಜ ಹೌದು. ಯಾವ ಟೈಮಲ್ಲಿ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಸುದ್ದಿ ಕೇಳ್ತಾ ಇದ್ವಿ, ದಾಳಿಂಬೆಯಲ್ಲಿ ಬಹಳಷ್ಟು ಆದಾಯ ಇದೆ ಅಂತೇಳಿ. ಅದಕ್ಕೆ ಭಾಳಷ್ಟು ಸಲ ಹೋಗಿ ಬಂದಿದ್ದೀವಿ ನಾವು ಎಲ್ಲರೂ, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮದ್ರು ಎಲ್ಲರೂ ಜೊತೆಗೂಡಿ ಕೂಡ ಹೋಗಿದ್ದೀವಿ. ಭಾಳಷ್ಟು ಅಲ್ಲಿದು ಪ್ಲಸ್ ಮೈನಸ್, ಅಂದರೆ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ಏನೇನು ತಪ್ಪುಗಳಾಗ್ತದವೆ, ಏನೇನು ಅಪಾಯಗಳಿದ್ದಾವೆ, ಎಲ್ಲವನ್ನೂ ನೋಡ್ಕೊಂಬರಕ್ಕೆ ಹೋಗ್ತೀವಿ. ಆಮೇಲೆ ನಮ್ಮ ಹವಾಗುಣ ಏನಿದೆ, ನಮ್ಮ ಚಿತ್ರದುರ್ಗದ ಹವಾಗುಣ ಇದು ಬಹಳಷ್ಟು ಶುಷ್ಕ ಹವಾಗುಣ, ಒಣಹವೆ ಜಾಸ್ತಿ. ವರ್ಷದಲ್ಲಿ ಕೆಲವೇ ತಿಂಗಳು ಮಾತ್ರ ಸ್ವಲ್ಪ ತೇವಾಂಶ ಇರುತ್ತೆ, ಆಮೇಲೆ ಬಹಳಷ್ಟು ದಿನಗಳೆಲ್ಲ ಶುಷ್ಕ ಹವೆ ಇರುತ್ತೆ. ಇದು ದಾಳಿಂಬೆಗೆ ಬಹಳಷ್ಟು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಬೆಳೆ ಬರೋಂಥದ್ದಕ್ಕೆ ಕಾರಣ ಆಗುತ್ತೆ. ಹೌದು. ಹಾಗಾಗ್ಬಿಟ್ಟು ಇದು ನಮಗೆ ಆಸಕ್ತಿನೂ ಬಂತು. ಹಂಗಾಗ್ಬಿಟ್ಟು 2008ರಿಂದನೂ ನಾವು ದಾಳಿಂಬೆ ಕಡೆಗೆ ಒಲವು ತೋಡ್ಕೊಂಡು ಎರಡನ್ನೂ ಜೊತೆಯಾಗಿ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿವಿ. ಮಹಾರಾಷ್ಟ್ರದ ಕಡೆಗೆ ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ. ಹೌದು, ಬಹಳಷ್ಟು ಸಲ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ವಿ ನೋಡೋದಕ್ಕೆ. ಒಳ್ಳೆ ತೋಟಗಳನ್ನು ನೋಡಿದೀವಿ, ಕೆಟ್ಟ ತೋಟಗಳನ್ನು ನೋಡಿದೀವಿ, ಒಳ್ಳೆ ರೈತರ ಅಭಿಪ್ರಾಯನೂ ಕೇಳಿದೀವಿ, ಅದರಲ್ಲಿ ಏನೇನು ಬರೋಂತಹ ಸಮಸ್ಯೆಗಳಿದೆ ಅವನ್ನೂ ಕೇಳಿದೀವಿ. ಆದ ನಂತರ ನಾವು ಏನೇನು ಸಾಧ್ಯ ಆಗುತ್ತೋ ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕಡೆ ಎಲ್ಲ ಬೆಳೀತಾ ಇದ್ದೀವಿ. ನಾವು ಕೂಡ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ರೈತನ ಅಧ್ಯಯನ ಪ್ರವಾಸ ಕಳಿಸ್ತೀವಲ್ಲ, ನಾವು ಉದ್ದೇಶಪೂರ್ವಕವಾಗಿ ಮಹಾರಾಷ್ಟ್ರ ಕಳಿಸ್ತೀವಿ. ಯಾಕಂತ ಹೇಳಿದ್ರೆ ಅಷ್ಟು ಮಾದರಿ ರೈತರಿದ್ದಾರೆ ಒಂದು, ಮತ್ತು ಕೃಷಿಯನ್ನು ಅತ್ಯಂತ ವಾಣಿಜ್ಯಪೂರ್ವಕವಾಗಿ
ಲಾಭದಾಯಕವಾಗಿ ಮಾಡ್ಕೊಳ್ಳುವಂಥ ಎಲ್ಲ ಮಾರ್ಗಗಳನ್ನು ಅವ್ರು ಶೋಧಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ನಾವು ಅಲ್ಲಿ ಕಳಿಸ್ತಿರ್ತೀವಿ. ನಿಮ್ಮ ಚಾಟಣಿ ಪದ್ಧತಿ ಯಾವ ರೀತಿ ಇದೆ ಅಂತೇಳಿ? ಶುಷ್ಕ ಹವಾಮಾನ ಯಾವಾಗ ಬರುತ್ತೆ ಆ ಟೈಮಲ್ಲಿ ಹಣ್ಣು ಬರೋ ಥರ ಪ್ಲ್ಯಾನ್ ಮಾಡ್ಕೊತೀವಿ. ಅಂದರೆ ಸಾಮಾನ್ಯವಾಗಿ ಚಳಿಗಾಲ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಟೈಮಲ್ಲಿ ಹಣ್ಣಿನ ಬೆಳವಣಿಗೆ ಬಂದು ನಮಗೆ ಮಾರುಕಟ್ಟೆಗೆ ಫೆಬ್ರವರಿ ಅಥವಾ ಮಾರ್ಚಿಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊತೀವಿ ನಾವು. ಆ ಟೈಮಲ್ಲಿ ಮಳೆ ಇರಲ್ಲ. ಇದರಲ್ಲಿ ಈ ನಾವು ದುಂಡಾಣು ರೋಗ ಅಂದ್ವಲ್ಲ, ಅದಕ್ಕೆ ಯಾವಾಗಲೂ ಈ ತೇವಾಂಶ ಜಾಸ್ತಿ ಇದ್ದರೆ ಖಂಡಿತ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ನಮ್ಮ ಕಡೆ ಸ್ವಲ್ಪ ಮಳೆನೂ ಬರ್ತಾ ಇರುತ್ತೆ, ತೇವಾಂಶನೂ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಬೆಳೆ ತಪ್ಪಿಸ್ಬಿಡ್ತೀವಿ. ಆ ಟೈಮಲ್ಲಿ ಏನಿದ್ರು ಅದಕ್ಕೆಲ್ಲ ಕಟಿಂಗ್ ಮಾಡಿ ಅದಕ್ಕೆ ಗೊಬ್ಬರ ಕೊಟ್ಟು ಹೂ ಬರೋ ಥರ ಆ ಟೈಮಲ್ಲಿ ಮಾಡ್ಕೋತೀವಿ. ಹಣ್ಣು ಏನಿದ್ರು ಕಟಾವಿಗೆ ನಮಗೆ ಫೆಬ್ರವರಿ ಬರಬೇಕು, ಫೆಬ್ರವರಿ ಮಾರ್ಚಲ್ಲಿ. ಆ ಟೈಮಲ್ಲಿ ಬಂತಂದರೆ ನಮಗೆ ಗ್ಯಾರಂಟಿ ಬೆಳೆ ಬರುತ್ತೆ. ಆಮೇಲೆ ರೇಟ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಈ ಥರದ್ದೆಲ್ಲವೂ ಸಾಮಾನ್ಯವಾಗಿ ಎಲ್ಲ ವೈಜ್ಞಾನಿಕವಾಗಿ ಏನೇನಿದೆ ಅದೆಲ್ಲನೂ ತಿಳ್ಕೊಂಡು ಇದಕ್ಕೋಸ್ಕರ ನಾವು ಬಹಳಷ್ಟು ವರ್ಷಕ್ಕೆ 2 ಸಲ ಆದರೂ ನಮ್ಮ ತಜ್ಞ ಇವರು ಡಾಕ್ಟರ್ಗಳು ಏನಿದ್ದಾರೆ ಇತ್ತೀಚೆಗೆ ತಜ್ಞರನ್ನ ಕರೆಸ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ಅವರಿಂದ ಮಾಹಿತಿಗಳು ಪಡಿತೀವಿ. ನಿಮ್ಮ ಮಾತಿನ ಮೇಲೆ ಗೊತ್ತಾಗ್ತಾ ಇದೆ ನೀವು ಬಹಳಷ್ಟು ಇದರಲ್ಲಿ ಅಧ್ಯಯನ ಮಾಡಿದಿರಿ ಅಂತಂದು. ಹೌದು ನಾವು ಇಷ್ಟು ದಾಳಿಂಬೆ ಬಗ್ಗೆ ಮಾತಾಡ್ಬಿಟ್ರೆ ನಿಮ್ಮ ಫಾರ್ಮಲ್ಲಿ ಕೋಳಿ ಇದೆಯಲ್ಲ ಅದು ಸಿಟ್ ಮಾಡ್ಕೊಳ್ತದೆ. ಯಾಕಂತ ಹೇಳಿದ್ರೆ ತಾನು ಕೂಗುದಾಗನೇ ಬೆಳಕಾಗ್ತದೆ ಅಂತ ಅನ್ಕೊಂಡಿದೆ ಅದು ಕೋಳಿ. ಅದಕ್ಕೆ ಮತ್ತೆ ಕೋಳಿ ವಿಷಯಕ್ಕೆ ಬರ್ತೀನಿ. ಕೋಳಿ ವಿಶೇಷವಾಗಿ ಮೊಟ್ಟೆ ಇಡ್ತಕ್ಕಂಥ ಕೋಳಿಗೆ ಆ ಮೊಟ್ಟೆ ಇಡಬೇಕಂತ ಹೇಳಿದ್ರೆ ಬೆಳಕು ಬೇಕು. ರಾತ್ರಿ ಆದರೂ ಕೂಡ ಸೂರ್ಯಪ್ರಕಾಶ ಇಲ್ಲದೇ ಇರೋ ಕೂಡ ಅದಕ್ಕೆ ಬೆಳಕನ್ನು ವ್ಯವಸ್ಥೆ ಮಾಡಬೇಕು. ಬೆಳಕು ಇಲ್ಲದೇ ಇದ್ದರೆ ಕೋಳಿ ಮೈಯಲ್ಲಿ ಕಣ್ಣಿನ ಮುಖಾಂತರ ಬೆಳಕು ಪ್ರವೇಶ ಆಗದೇ ಇದ್ದರೆ ಮೊಟ್ಟೆ ಇಡೋದಿಲ್ಲ. ಅದು ಅದರದೊಂದೇನೋ ಒಂದು ನೈಸರ್ಗಿಕವಾದಂಥ ಒಂದು ಕ್ರಮ. ಅದು ಬೆಳಕಿನ ವ್ಯವಸ್ಥೆ ಏನು ಮಾಡಿದಿರಿ? ನಾವು ಲೈಟ್ ಹಾಕ್ತೀವಿ ಸರ್. ರಾತ್ರಿ 10 ಗಂಟೆವರೆಗೂ ಲೈಟಿಂಗ್ ಕೊಡಲೇಬೇಕು ಅದಕ್ಕೆ. ಅದು ವೈಜ್ಞಾನಿಕವಾಗಿ ಪೂರ್ವವಾಗಿರೋಂಥ ವಿಷಯ ಇದು. ಆಮೇಲೆ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ದಿನಕ್ಕೆ ಒಟ್ಟಿನಲ್ಲಿ 14ರಿಂದ 15 ಗಂಟೆ ಅದಕ್ಕೆ ಬೆಳಕು ಬೇಕು. ಹಗಲಂತೂ ನ್ಯಾಚುರಲ್ ಆಗಿ ಸೂರ್ಯದ ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಸಿಗುತ್ತೆ. ಉಳಿದ ಟೈಮ್ ತನಕ ನಾವು ಮತ್ತೆ ಎಲ್ಲ ಲೈಟ್ಗಳು ಹಾಕೋತೀವಿ. ಅವು ಕಂಪಲ್ಸರಿ 10 ಗಂಟೆವರೆಗೂ ಲೈಟ್ ಇದ್ರೇನೆ ನಮಗೆ ಮೊಟ್ಟೆ ಕರೆಕ್ಟಾಗಿ ಪ್ರೊಡಕ್ಷನ್ ಬರ್ತಾ ಇರುತ್ತೆ. ಅದೇ ಇದಕ್ಕೆ ಸೌರಶಕ್ತಿನ ಬಳಸ್ಕೋಬೋದಲ್ಲ? ಹೆಂಗು ಶೆಡ್ ಮೇಲೆ ನೀವು ಪೆನ್ನೆಲ್ಲ ಕೆಲವೊಂದು ಫಾರ್ಮ್ಗಳಲ್ಲಿ ಕೂಡ ಈಗ ಸೌರಶಕ್ತಿದ ಫಲಕಗಳನ್ನೆಲ್ಲ ಅಳವಡಿಸ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಹೌದು ನೀವು ಕೂಡ ಮಾಡ್ಕೊಂಡ್ರೆ ಒಳ್ಳೇದು. ಹೌದು ಅದೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪಾಗುವಂಥ ಸಂಗತಿ ಅಂತ ಹೇಳಿದ್ರೆ, ದಾಳಿಂಬೆ ಇಷ್ಟು ಕೆಂಪಾಗಿದೆಯಲ್ಲ, ಈಗ ಒಂದು ಎಲ್ಲ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ನಡೆದಿದೆ. ಏನಂತ ಹೇಳಿದ್ರೆ, ನಾವು ತಿಂತಕ್ಕಂಥ ಸಿದ್ಧ ಆಹಾರಗಳು, ಅದರಲ್ಲಿ ಬಳಸುವಂಥ ಬಣ್ಣಗಳು ಅತ್ಯಂತ ಅಪಾಯಕಾರಿಯಾಗಿದ್ದಾವೆ. ಎಷ್ಟೋ ಕ್ಯಾನ್ಸರ್ ರೋಗಿಗಳನ್ನು ಪರೀಕ್ಷೆ ಮಾಡಿ ನೋಡಿದಾಗ ಅವರು ತಿಂದಂಥ ಆಹಾರದಲ್ಲಿದ್ದಂಥ ರಾಸಾಯನಿಕ ವಸ್ತುಗಳು ಬಣ್ಣದ ರೂಪದಲ್ಲಿ ಇದ್ದಿರೋವು ಕಾರಣ ಅಂತ ತಿಳಿದು ಬಂದಿದೆ. ಇದೇನು ಹಣ್ಣಿನ ಸಿಪ್ಪೆ ಇದೆಯಲ್ಲ, ಇದರಿಂದ ಅದ್ಭುತವಾದಂಥ ನೈಸರ್ಗಿಕವಾದಂಥ ಬಣ್ಣವನ್ನು ತೆಗಿಬೋದು. ಆ ಬಣ್ಣವನ್ನು ನಾವು ಸಿದ್ಧ ಆಹಾರ ತಯಾರು ಮಾಡೋದಕ್ಕೆ ಬಳಸ್ಬೋದು. ರೆಡಿ ಫುಡ್ ಅಂತ ಏನು ಬರ್ತದಲ್ಲ, ಆ ನಿಟ್ಟಿನಲ್ಲಿ ನೀವು ಇಷ್ಟೆಲ್ಲ ಅಧ್ಯಯನ ಮಾಡಿದ್ರು ಬಹುಶಃ ಯೋಚನೆ ಮಾಡಿರ್ತೀರಿ ನೀವು ಈ ವಿಷಯದಲ್ಲಿ. ಇಲ್ಲ ಸರ್, ಈಗ ಇದ್ರ ಬಗ್ಗೆ ನಾವು ಅಷ್ಟೇ ಆಳವಾಗಿ ನಮಗೆ ಇಲ್ಲ, ಬಟ್ ಅವಕಾಶ ಇದೆ. ಬೆಲೆ ಹಣ್ಣು ಮಾರದ್ರಲ್ಲೇ ಸಿಕ್ಬಿಡುತ್ತಲ್ಲ, ಈಗಾಗಲೇ ನಿರಂತರವಾಗಿ ಹಣ ಹರಿದು ಬರ್ತಾ ಇದೆ. ಹಿಂಗಾಗಿ ಯೋಚನೆ ಮಾಡಿಲ್ಲ. ಇದರಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಖಂಡಿತ ಅದನ್ನು ಪ್ಲಾನ್ ಮಾಡ್ತಾ ಇದ್ವಿ. ತೊಂದರೆ ಆಗೋದು ಬೇಡ. ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ನೀವು ಹಂಗೆ ಯೋಚನೆ ಮಾಡಿ ನೋಡಿ. ಯಾಕಂತ ಹೇಳಿದ್ರೆ ನೀವೇನಾದರೂ ಮಾಡಬಲ್ಲಿರಿ, ಬೇರೆ ರೈತರಿಗೆ ಮಾರ್ಗದರ್ಶನ ಮಾಡಬಲ್ಲಿರಿ. ಆ ದೃಷ್ಟಿಯಿಂದ ನಾನು ಹೇಳಿದೆ. ರಮೇಶ್, ಈ ಬೇಸಿಗೆನಲ್ಲಿ ಅದರಲ್ಲೂ ಮೊಣಕಾಲ್ಮೂರು ನಿಮಗೆಲ್ಲ ಗೊತ್ತಿದೆ ಬಿಸಿಲು ಯಾವ ರೀತಿ ಇರುತ್ತೆ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಈ ಕೋಳಿ ಸಾಕಾಣಿಕೆಯಲ್ಲಿ ಕೆಲವು ಸಮಸ್ಯೆ ಬರುತ್ತೆ. ಯಾವ ರೀತಿ ಅವನು ನಿರ್ವಹಣೆ ಮಾಡ್ತೀರಿ ಅಂತೇಳಿ? ನಾವು ಈಗ ಶೆಡ್ಗಳು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬೇಸಿಗೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಸರ್. ಈಗ ನೀವು ನೋಡಿರ್ಬೋದು, ದಕ್ಷಿಣ ಕರ್ನಾಟಕದಲ್ಲೇ ಬೇರೆ ಟೈಪ್ ಶೆಡ್ಗಳಿರ್ತವೆ. ನಮ್ಮಲ್ಲಿ ಗಾಳಿ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಶೆಡ್ಗಳೆಲ್ಲ ಭಾಳಷ್ಟು ಎತ್ತರದಾಗಿರ್ತವೆ, ಅಗಲವಾಗಿ ಎಷ್ಟು ಬೇಕೋ ಅಷ್ಟು ಇರ್ತವೆ. ಆಮೇಲೆ ಒಳಗಡೆ ಅದಕ್ಕೆಲ್ಲ ಫ್ಯಾನ್ಗಳು ಹಾಕ್ತೀವಿ, ದೊಡ್ಡ ಫ್ಯಾನ್ಗಳು. ನಾವು ಕಲ್ಯಾಣ ಮಂಟಪಗಳಲ್ಲಿ ಹಾಕ್ತೀವಲ್ಲ, ಅದೇ ಥರ ದೊಡ್ಡ ಫ್ಯಾನ್ಗಳು ಕೂಡ ಅಳವಡಿಸಿ ಫಾಗಿಂಗ್ ಸಿಸ್ಟಮ್ ಮಾಡ್ತೀವಿ, ನೀರು ಸ್ಪ್ರೇ ಮಾಡೋದು. ಅವು ಎಲ್ಲ ಫಾರ್ಮ್ಗಳಲ್ಲಿ ಎಲ್ಲರೂ ಮಾಡಿದ್ದಾರೆ ನಮ್ಮ ಕಡೆ ಎಲ್ಲ. ಅದು ಯಾವಾಗ ನಮಗೆ ಟೆಂಪ್ರೇಚರ್ 37 ಮೇಲೆ ಕ್ರಾಸ್ ಆಗಿ ಹೋಗುತ್ತೋ ಮಧ್ಯಾಹ್ನದ ಟೈಮಲ್ಲಿ ಪ್ರತಿ ಗಂಟೆಗೊಮ್ಮೆ 10-15 ನಿಮಿಷ ಆನ್ ಮಾಡ್ತೀವಿ. ಸಣ್ಣದಾಗಿ ಇಬ್ಬನಿ ಬಿದ್ದಂಗೆ ಬೀಳುತ್ತೆ. ಆ ಥರದ್ರೆ ಸಡನ್ನಾಗಿ ಆ ಶೆಡ್ಡೆಲ್ಲ ಪೂರ್ತಿ ತಣ್ಣಗಾಗುತ್ತೆ. ಆಮೇಲೆ ಮಿಸ್ಟ್ ಚೇಂಬರ್ ಟೈಪ್ ಫಾಗಿಂಗ್ ಸಿಸ್ಟಮ್ ಅಷ್ಟೇ. ಫಾಗರ್ಸ್ ಎಲ್ಲ ಅಳವಡಿಸ್ಬಿಡ್ತೀವಿ. ಕಂಪಲ್ಸರಿ 2 ತಿಂಗಳು 2.5 ತಿಂಗಳು ಬೇಸಿಗೆಯಲ್ಲಿ ಬಳಸ್ತಾನೆ ಇರ್ತೀವಿ. ಅದೇ ನಿಮಗೆ ಮಳೆ ಅಂದ್ರೆ ಪ್ರೀತಿ ಅಲ್ಲ, ಹಿಂಗಾಗಿ ಅವಕ್ಕೂ ನೀವು ಮಳೆ ಬರೋ ಥರ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾ ಇದ್ದೀರಿ. ಸಡನ್ನಾಗಿ ಒಂದು 7-8 ಡಿಗ್ರಿ ಟೆಂಪ್ರೇಚರ್ ಡೌನ್ ಆಗಿಬಿಡುತ್ತೆ ಒಂದ್ಸಲ ಆನ್ ಮಾಡ್ತಕ್ಕಂಥ. ಅದೇ ಥರನೇ ದಿನಕ್ಕೆ ಒಂದು 5-6 ಸಲ ಹಾಕ್ಬಿಟ್ಟು ನಾವು ಅದಕ್ಕೆ
ಸಮತೋಲನ ಮಾಡಿಟ್ಬಿಡ್ತೀವಿ, ಅವಕ್ಕೆ ತೊಂದರೆ ಆಗೋದಿಲ್ಲ. ನಿಮ್ಮ ಮನೆ ತೋಟದಲ್ಲೇ ಇದೀನಾ? ಹೌದು ಸರ್, ತೋಟದಲ್ಲೇ ಮನೆ. ಯಾಕಂದ್ರೆ ಬಹಳಷ್ಟು ಕೃಷಿ ಸಾಧಕರು ಈ ಕಾರ್ಯಕ್ರಮದಲ್ಲಿ ಬಂದಿರುವಾಗ ನಾವು ಗಮನಿಸಿದ್ದು ಯಾರು ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ತೋಟದಲ್ಲಿ ಮನೆ ಇರುವ ರೈತರು ಮಾತ್ರ ಯಶಸ್ವಿ ಆಗಿದ್ದಾರೆ ಇಲ್ಲಿ. 24/7 ಪ್ರೆಸೆನ್ಸ್. ತೋಟದ ಮಧ್ಯೆ ಮನೆ ಇರುವಂತ ಅದಕ್ಕೆ ಇವತ್ತಿನ ದಿನ ನನ್ನ ಮಗ ಕೂಡ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಒಬ್ಬರಾದ್ರೂ ಅಲ್ಲಿ ತೋಟದಲ್ಲಿ ಇರಲೇಬೇಕು. ಯಾಕಂದ್ರೆ ಅದು ಈ ಬೇಸಿಗೆ ಬೇರೆ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ 38ರಿಂದ 40 ಡಿಗ್ರಿ ಹತ್ತತ್ರ ಹೋಗ್ತಾ ಇದೆ. ಒಂದೊಂದು ದಿನ ಒಂದೊಂದು ಥರ ಆಗ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಒಬ್ರು ತಪ್ಪದೇ ಫಾರಮ್ಗಳಲ್ಲಿ ಇರಲೇಬೇಕು. ಸ್ವಲ್ಪ ಮೈ ಮರ್ತರು ಕೂಡ ಅವತ್ತಿನ ದಿನ ಅನಾಹುತ ಗ್ಯಾರಂಟಿ. ಈಗ ರಮೇಶ್ ಅವರ ಆತ್ಮೀಯರೊಬ್ರು ನಮ್ಗಾಗಿ ವಿಡಿಯೋ ಕಳಿಸಿದ್ದಾರೆ, ಸೊ ವಿಟಿ ಮಾಡ್ತಾರೆ. ರಮೇಶ್ ನನಗೆ ಚೈಲ್ಡ್ಹುಡ್ ಫ್ರೆಂಡ್. ನಾನು ಒಬ್ಬ ಮಾಸ್ಟರ್ ಮಗಳು, ಅವರು ರಮೇಶ್ ಕೂಡ ಒಬ್ಬ ಮಾಸ್ಟರ್ ಮಗನೇ. ಹಂಗಾಗಿ ಸ್ವಲ್ಪ ಕ್ಲೋಸ್ ಆಗೇ ಇದ್ವಿ ನಾವು ಚಿಕ್ಕಂದಿಂದನು. ನಾವು ಚಿಕ್ಕನ್ನಲ್ಲಿದ್ದಾಗ ಅವ್ರ ತೋಟದಲ್ಲಿ ಆಟ ಆಡ್ಕೊಂಡು ನಾವು ತಿಂತಿದ್ದು ಯಥೇಚ್ಛವಾಗಿ ಬುಕ್ಕೆ ಹಣ್ಣು ಅಂತ ನಮ್ ಕಡೆ ಹೇಳ್ತಾರೆ, ಪೇರ್ಲೆ ಹಣ್ಣು ಅಂತಾನು ಅಂತಾರೆ, ಅದನ್ನ ತಿಂತಾ ಇದ್ವಿ. ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದು ತುಂಬಾ ಸಂತೋಷದ ವಿಷಯ. ರಮೇಶ್ ಅಗ್ರಿಕಲ್ಚರ್ ಓದಿದ ಮೇಲೆ ಸಿಟಿ ಲೈಫಿಗೆ ಅಟ್ರಾಕ್ಟ್ ಆಗದೆ ಅಪ್ಪ ಮಾಡಿದ್ದನ್ನೇ ಮುಂದುವರಿಸ್ಕೊಂಡು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಿದ್ದು ತುಂಬಾ ಖುಷಿ ಕೊಡುತ್ತೆ, ಕೇಳಲಿಕ್ಕೆ ಆನಂದ. ಅವ್ರ ಮನೆಗೆ ಹೋದ್ರಂತೂ ಮಹದಾನಂದ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ರಿಗೂ ಅಲ್ಲಿ ಒಂದು ಬದುಕಲಿಕ್ಕೆ ಮನೆ ತರ ಇದೆ ಅದು. ರಮೇಶ್ ಸಾಕಷ್ಟು ಅವಾರ್ಡ್ಗಳೆಲ್ಲ ತಗೊಂಡಿದ್ದಾನೆ. ಅದ್ರ ಜೊತೆಗೆ ಇಲ್ಲಿ ಚಿತ್ರದುರ್ಗದಲ್ಲಿ ತೋಟಗಾರಿಕೆ ಏನು ಪ್ರತಿ ವರ್ಷ ಉತ್ಸವ ತರ ಮಾಡ್ತಾರೋ ಅಲ್ಲಿ ಎವ್ರಿ ಇಯರ್ ಭಾಗವಹಿಸಿ ಸುಮಾರು ಒಂದು 10 ವರ್ಷ ಬಹುಮಾನ ಪಡೆದಿರ್ಬೋದೇನೋ, ಪ್ರಥಮ, ದ್ವಿತೀಯ, ತೃತೀಯ ಅಂತ. 2010ರಲ್ಲಿ ಬೆಸ್ಟ್ ಅಗ್ರಿಕಲ್ಚರ್ ಅಂತ ಒಂದು ಅವಾರ್ಡ್ ಬೇರೆ ಬಂದಿದೆ ಅವನಿಗೆ. ತೋಟಗಾರಿಕೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ದೊಡ್ಡ ಮಟ್ಟದಲ್ಲಿ ಅಂದ್ರೆ ಈಗ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಗೆ ದಾಳಿಂಬೆ ಗಿಡಗಳು ಬೆಳೆದಿದೆ. ತುಂಬಾ ದಿನದಿಂದ ಅವ್ರ ಮನೆ ಸುತ್ತಮುತ್ತ ತೆಂಗಿನ ಮರ, ಬುಕ್ಕೆ ಹಣ್ಣಿನ ಗಿಡಗಳು ಇವು ಸಾಮಾನ್ಯವಾಗಿ ನಾವು ಕಂಡಿರೋದು. ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ, ಕರಿಯಣ್ಣ ಅವ್ರನ್ನ ವೇದಿಕೆ ಮೇಲೆ ಬನ್ನಿ. ನಮಸ್ಕಾರ, ರೈತರತ್ನ ವೇದಿಕೆಗೆ ಸ್ವಾಗತ. ನಮಸ್ತೆ. ಎಸ್, ರಮೇಶ್ ಅವ್ರ ಬಗ್ಗೆ ಹೇಳಿ, ನೀವೇನಾಗ್ಬೇಕು ಅವ್ರಿಗೆ? ನಾನು ಅವ್ರಿಗೆ ಕೋ-ಸಿಸ್ಟರ್ ಆಗ್ಬೇಕು. ವಿಜಯಲಕ್ಷ್ಮಿ ಅಂತ. ನೀವೆಲ್ಲಿರೋದು? ನಾವು ಮೊಳಕಾಲ್ಮೂರಲ್ಲಿರೋದು. ಅಲ್ಲೇ ಇರೋದು? ಹೌದು, ಅಲ್ಲೇ ಇರೋದು. ಅಣ್ಣ ತಮ್ಮಂದ್ರು ಅಂತ ಹೇಳಿ ನಾವು 16 ಜನ ಇದ್ವಿ, ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು. ಹಾಗಾಗಿ ನಮ್ಮನ್ನೆಲ್ಲ ಕೂಡಿಸ್ತಾ ಇರ್ತಾರೆ. ಅವರ ತೋಟದಲ್ಲಿ ನಮ್ಮನ್ನೆಲ್ಲ ಗೆಟ್ ಟುಗೆದರ್ ತರ ಕೂಡಿಸ್ತಾ ಇರ್ತಾರೆ. ತುಂಬಾ ಸಂತೋಷವಾಗಿ ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದಾರೆ. ಅವರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾ ಇದ್ದಾರೆ ಓದೋದಕ್ಕೆ, ಸ್ಕಾಲರ್ಶಿಪ್ ತರ. ಹಾಗೆ ಸರ್ಕಾರಿ ಶಾಲೆಯಲ್ಲಿ ಹಾನಗಲ್ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾನು ಕೂಡ ಒಬ್ಬ ಶಿಕ್ಷಕಿ. ಹೌದು, ಅಲ್ಲಿಂದ ಇವಾಗಲೂ ಸರ್ವಿಸ್. ಹೌದು, ಸರ್ಕಾರಿ ಟೀಚರು. ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ಅವರು ನಮ್ದು ಟ್ರಸ್ಟ್ ಇದೆ, ಆ ಒಂದು ಟ್ರಸ್ಟ್ನ ಅಧ್ಯಕ್ಷರಾಗಿ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಾನೊಬ್ಬನೇ ಬೆಳೆಯೋದಲ್ಲ, ನನ್ನ ಜೊತೆ ಎಲ್ಲರೂ ಬೆಳಿಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥ ನನ್ನ ತಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಆಲ್ ದಿ ಬೆಸ್ಟ್ ವಿಶ್ ಮಾಡಿಬಿಡಿ ಅವ್ರಿಗೆ. ಸೋ ಬ್ಯೂಟಿಫುಲ್ ಸರ್, ಸೋ ಬ್ಯೂಟಿಫುಲ್. ನಿಮ್ಮ ಕೆಲಸಗಳು ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಮತ್ತೊಬ್ಬರು ಬಂದಿದ್ದಾರೆ, ಶ್ರೀನಿವಾಸ್ ಅವರು, ಅವ್ರನ್ನೂ ಕರೆದು ಬಿಡೋಣ. ಬನ್ನಿ ಶ್ರೀನಿವಾಸ್ ಅವರು. ಬನ್ನಿ ಸರ್. ಹಳೆಯ ಕಾಲದಲ್ಲಿ ರೈತರಂತ ಹೇಳಿದ್ರೆ ಅದು ಒಂದು ದೊಡ್ಡ ಮನೆ ಇರ್ತಾ ಇತ್ತು. ಅಲ್ಲಿ ಎಲ್ಲರೂ ಬಂದು ಸೇರಿ ಕುಟುಂಬ ಒಂದು ಸಂಭ್ರಮ ಪಡ್ತಾ ಇತ್ತು. ಅದು ಒಂದು ಈಗ ಎಲ್ಲ ನಶಿಸಿ ಹೋಗ್ತಾ ಇದೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ಬೇರೆಯವರೆಲ್ಲ ಹೇಳ್ದಂಗೆ ನಮ್ಮ ದೊಡ್ಡಪ್ಪರಾಗಬೇಕು ಇವ್ರ ತಂದೆ. ಇವರು ಶುರು ಮಾಡಿದಂತಹ 5 ಎಕರೆ ಜಾಗದಲ್ಲಿ ಈಗೆಲ್ಲ ಬೆಳೆದಿದ್ದಾರೆ. ಇವರು 3 ಜನ ಅಣ್ಣ ತಮ್ಮಂದರು ಎಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ. ನಾವು ಕಸಿನ್ಸ್ ಎಲ್ಲ ಚೆನ್ನಾಗಿ ಬೆಳೆದಿದ್ದೀವಿ. ಆದರೆ ಎಲ್ಲರೂ ಅವರವರು ಉದ್ಯೋಗದಲ್ಲಿ ಹೊರಗಿದ್ದೀವಿ ನಾವು. ಆದರೆ ಸಿಟಿನಲ್ಲಿದ್ದೀವಿ, ಬೇರೆ ಬೇರೆ ನಗರದಲ್ಲಿದ್ದೀವಿ. ಆದರೆ ನಾವು ಎಲ್ಲ ಸೇರೋದು ಹೆಚ್ಚು ಕಡಿಮೆ ಇವ್ರ ಮನೆಯಲ್ಲಿ, ಇವ್ರ ತೋಟದಲ್ಲಿ. ವರ್ಷದಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದರೂ ನಾವು ಸೇರ್ತೀವಿ. ಇದು ನಮಗೆ ಹೇಗೆ ಅನಿಸುತ್ತಂದ್ರೆ, ನಮ್ಮ ತುಂಬು ಕುಟುಂಬ, ರೈತರದ್ದು ತುಂಬು ಕುಟುಂಬ. ನಾವೆಲ್ಲ ಯಾವುದೇ ಒಂದು ಈ ದಿನಕ್ಕೆ ಸೇರಬೇಕು ಅಂದರೆ, ವೆರಿ ರೀಸೆಂಟ್ಲಿ ದೀಪಾವಳಿಗೆ ಸೇರಿದ್ವಿ, ನಮ್ಮ ಅಣ್ಣನ ಮನೆಯಲ್ಲಿ ಸೇರಿದ್ವಿ. ವೆರಿ ರೀಸೆಂಟ್ಲಿ ಇನ್ನೊಬ್ಬ ನಮ್ಮ ಕಸಿನ್ ಇದ್ದಾನೆ ಹರೀಶ ಅಂತೇಳಿ, ಅವ್ರ ಮನೆಯಲ್ಲಿ ನಾವು ಹೊಸ ವರ್ಷ ಸಂಭ್ರಮಿಸಿದ್ವಿ. ಅದೇ ರೀತಿ ಇವ್ರ ಮನೆಯಲ್ಲಿ ಸುಮಾರು ಫಂಕ್ಷನ್ಗಳನ್ನು ಮಾಡಿದ್ವಿ. ನಮ್ಮ ತುಂಬು ಕುಟುಂಬ ಇವರು ಎಲ್ಲ ಫ್ಯಾಮಿಲಿಯಿಂದ ಸೇರಾಗುವಂಥದ್ದು. ಅದರಲ್ಲಿ ನಮ್ಮ ರಮೇಶ ಅದಕ್ಕೆ ಕಾರಣಕರ್ತ. ಅವನಿಗೆ ಈ ಸಂದರ್ಭದಲ್ಲಿ ಒಂದು ರೈತರ
ಏನು ನಿಜವಾದ ಏನು ಕಾರ್ಯ ಇದೆ ಅದು ದುಡ್ಡು ಮಾಡ್ತೀವಿ ಇವತ್ತು, ಆದರೆ ಸಂಬಂಧಗಳನ್ನು ಕಳ್ಕೊತಾ ಇದ್ದೀವಿ. ಆ ಸಂಬಂಧಗಳನ್ನು ನಮ್ಮ ರಮೇಶ, ನಮ್ಮ ಕಸಿನ್ಸ್ ಎಲ್ಲರೂ ಇಲ್ಲಿ ಬಂದಿರೋರಂತೂ ಎಲ್ಲರಲ್ಲೂ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ತಾವು ವೇದಿಕೆಗೆ ಬಂದಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಆಗ್ರೋನಮಿ ಸ್ಟೂಡೆಂಟ್ಸ್ ಅಲ್ವಾ ಬಂದಿರೋದು? ಇಷ್ಟೊತ್ತು ಮಾತಾಡಿದ್ವಿ, ಅನೇಕ ವಿಚಾರಗಳು ಬಂತು. ಸೊ ಹೂ ಇಸ್ ರೆಡಿ ವಿತ್ ದಿ ಕ್ವೆಶ್ಚನ್? ನನ್ನ ಹೆಸರು ವೀರೇಶ್ ಅಂತ, ಸೀನಿಯರ್ MSc ಬೇಸಾಯ ಶಾಸ್ತ್ರ ಡಿಪಾರ್ಟ್ಮೆಂಟ್, ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿಂದ ಬಂದಿರೋದು. ಸರ್, ನಾವು ಕೇಳೋ ಕ್ವಶನ್ ಏನಂದರೆ, ದಾಳಿಂಬೆನ ಸರ್ ತಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಂತ ಸರ್? ಅದೊಂದು, ಯಾಕಂದರೆ ರೈತರು ಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಅನುಭವಿಸೋದು ಅಂತಂದರೆ ಸರ್ ಮಾರ್ಕೆಟಿಂಗ್ ಸರ್, ಯಾಕಂದರೆ ದಲ್ಲಾಳಿಗಳದ್ದು ಭಾಳ ಕಾಟ ಇದೆ ಸರ್ ಇದರಲ್ಲಿ. ನಾವು ಒಂದು ಗುಂಪು ಇರಬೇಕು ಇದರಲ್ಲಿ. ಆಮೇಲೆ ಬಹಳಷ್ಟು ರೈತರ ನಿರಂತರ ಸಂಪರ್ಕದಲ್ಲಿರಬೇಕು. ಬರೀ ಚಿಕ್ಕಬಳ್ಳಾಪುರದಲ್ಲಿ ಇದ್ದರೆ ಬರೀ ಚಿಕ್ಕಬಳ್ಳಾಪುರದವ್ರ ರೈತರಿಗೆ ಒಂದೇ ಅಲ್ಲ, ನಮ್ಮ ಚಿತ್ರದುರ್ಗದ ರೈತರದ್ದು ಸಂಪರ್ಕ ಇರಬೇಕು, ಬಾಗಲಕೋಟೆಯಲ್ಲೂ ಇರಬೇಕು, ಮಹಾರಾಷ್ಟ್ರದವ್ರದ್ದು ಕೂಡ ಇರಬೇಕು. ಆಮೇಲೆ ಮಾರ್ಕೆಟ್ನಲ್ಲಿ ಈಗ ಉತ್ತಮ ಮಾರ್ಕೆಟ್ ಅಂದರೆ ಬೆಂಗಳೂರದಿದೆ. ಈ ಹೊಸಕೂರಲ್ಲಿ ಒಂದು ಹಣ್ಣಿನ ಮಾರ್ಕೆಟೇ ಇದೆ ಸರ್. ಇದು ಬೇರೆ ದೇಶಕ್ಕೂ ಸರ್ ಮಾಡ್ತಿದ್ದೀರಾ ಸರ್? ಇಂಪೋರ್ಟ್ ಮಾಡ್ತೀವಿ. ಆಮೇಲೆ ಅದಕ್ಕೆ ತಕ್ಕಂತೆ ಕೆಲವೊಂದು ಏಜೆನ್ಸಿಗಳು ಕೂಡ ಇದೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏಜೆನ್ಸಿಗಳು. ಅವ್ರನ್ನೆಲ್ಲರನ್ನೂ ಸಂಪರ್ಕಿಸಿ ಆಮೇಲೆ ನಾವು ಬೆಳೆ ಮಾರೋದಕ್ಕೆ ಪ್ಲ್ಯಾನ್ ಮಾಡಬೇಕು. ಅಲ್ಲಿವರೆಗೂ ಅದಕ್ಕೆ ಹೇಳಿದ್ದು ನಾನು, ಈ ಹಣ್ಣಿನ ಸ್ಟೇಜಲ್ಲಿ ಬಹಳಷ್ಟು ಜಾಗರೂಕರಿರಬೇಕು. ಒಂದೊಂದು ದಿನವೂ ಬಲು ಅಮೂಲ್ಯ ಇರುತ್ತೆ ನಮಗೆ. ಇದೇನು 3-4 ತಿಂಗಳಿರುತ್ತೆ, ಹಣ್ಣು ಮಾರ್ಕೆಟಿಗೆ ಹೋಗಿ ನಮಗೆ ಕೈಗೆ ದುಡ್ಡು ಬರೋವರೆಗೂ ಅತ್ಯಮೂಲ್ಯ ಇದು. ಒಂದು ದಿನನೂ ಕೂಡ ನಾವು ತಾಳ್ಮೆ ಕಳ್ಕೊಳ್ಳೋ ಹಾಗಿಲ್ಲ, ವೇಸ್ಟ್ ಮಾಡೋ ಹಾಗಿಲ್ಲ. ಯೂನಿವರ್ಸಿಟಿಯವರು ಕೂಡ ಕೆಲವೊಂದಿಷ್ಟು ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಅವ್ರದ್ದೆಲ್ಲ ಲಿಸ್ಟ್ ಕೊಡ್ತಾರೆ ನಮಗೆ. ಅವೆಲ್ಲವೂ ನೋಡ್ಬಿಟ್ಟು ಆಮೇಲೆ ನಾವು ತೀರ್ಮಾನ ಮಾಡಬೇಕು. ಆಮೇಲೆ ಹೊರಗಡೆ ಮಾರ್ಕೆಟಲ್ಲಿ ಏನಿದೆ ಡೈಲಿದು ಕೂಡ ಭಾಳಷ್ಟು ವಿಷಯ ಬರುತ್ತೆ ಮೊಬೈಲ್ಗಳಲ್ಲಿ. ಆಮೇಲೆ ಎಲ್ಲವೂ ಒಂದೇ ದಿನ ಕಟ್ ಮಾಡೋದಿಲ್ಲ, ಹಣ್ಣು ಬಂದಿರೋದು ಮಾತ್ರ ಕಟ್ ಮಾಡ್ತಿರ್ತೀವಿ. ಮತ್ತೆ ಒಂದು 8-10 ದಿನ ನಮಗೆ ಟೈಮ್ ಸಿಗುತ್ತೆ. ಹಂಗಾಗ್ಬಿಟ್ಟು ನಮಗೆ ಮಾರ್ಕೆಟ್ ಮಾಡೋದಕ್ಕೆ ನಮ್ಗೆ ಕಾಲಾವಕಾಶ ಭಾಳಷ್ಟು ಸಿಗುತ್ತೆ. ಹಂಗಾಗ್ಬಿಟ್ಟು ನಾವು ಮೋಸ ಹೋಗೋಕ್ಕೆ ಸಾಧ್ಯತೆ ಕಮ್ಮಿ ಇದೆ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿನೆಲ್ಲ ಕರೆದು ಬಿಡೋಣ ಇದೇ ಖುಷಿನಲ್ಲಿ. ರಮೇಶ್ ಅವರ ಎಲ್ಲ ಬಂಧು ಬಳಗ, ಸ್ನೇಹಿತರು ಯಾರೆಲ್ಲ ಬಂದಿದ್ದೀರಿ, ಟೀಮ್ ಬನ್ನಿ ವೇದಿಕೆ ಮೇಲೆ. ಇನ್ನು ಇದು ನಮ್ಮ ರಮೇಶ್ ಅವರ ಸುಂದರವಾದಂಥ, ಚೊಕ್ಕವಾದಂಥ ಸುಂದರ ಕುಟುಂಬ. ಎಲ್ಲರೂ ಇವತ್ತು ರಮೇಶ್ ಅವ್ರಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀರಿ. ಇಡೀ ಕರ್ನಾಟಕ ನೋಡ್ತಾ ಇದೆ, ಬೇರೆ ರಾಜ್ಯದವರೆಲ್ಲ ನೋಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಇದೇ ಖುಷಿನಲ್ಲಿ ಒಂದು ವಿಶ್ ಮಾಡಿಬಿಡಿ ರಮೇಶ್ ಅವ್ರಿಗೆ ನೀವು. ಇದಕ್ಕೆಲ್ಲ ಕಾರಣ ಆಗಿರೋಂಥ ಇನ್ನೊಂದೆರಡು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಹಳೆ ಬೇರು ಹೊಸ ಚಿಗುರು ಅಂತ ಒಂದಿರುತ್ತೆ. ಈಗ ನಮ್ಮ ಮಾವರು ಅತ್ತೆಯವರು ಅವ್ರು ಬಂದು ಹಠ ಮಾಡಿ ಛಲದಿಂದ ಅಲ್ಲಿ 5 ಮಾಡಿದ್ರು. ಇವರು 3 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಇದ್ದು ತೋಟ ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ಕೋಳಿ ಫಾರಮು ಅದು ಅಂತಂದ್ರು. ಅವ್ರ ಮಕ್ಕಳುಗಳು ಇನ್ನೂ ಸ್ವಲ್ಪ ಹಠವಾದಿಗಳು, ಛಲವಾದಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಮ್ಮ ಮಗ ಮತ್ತೆ ನಮ್ಮ ಮೈದಾ ಅವ್ರ ಮಗ ಇಬ್ರು ಇದ್ದಾರೆ, ಅವರು ಮತ್ತೆ ನಮ್ಮ ಭಾವ ಅವ್ರ ಮಕ್ಕಳಿಬ್ರು. ಅವರು ಎಷ್ಟು ಖುಷಿಯಿಂದ ನೀವು ಹೋಗ್ರಿ ಆ ಪ್ರೋಗ್ರಾಮ್ಗೆ, ನಮ್ಮ ಕಡೆಯಿಂದ ಎಲ್ಲ ಒಂಥರ ಬಹಳ ಖುಷಿ ಆಗತ್ತೆ ಮೇಡಮ್. ಇವಾಗ ನನ್ನ ಮಗ ನೋಡಿ, ನಿಮ್ ಮಗ ಅಲ್ಲಿ ಫಾರ್ಮ್ ನೋಡ್ಕೊಂಡು ಅಲ್ಲಿದ್ದಾರೆ, ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಪ್ರೋಗ್ರಾಮ್ಗೆ. ನಮ್ಮ ಮಾವವ್ರು ಹಾಕಿದ ಬುನಾದಿ ಹೇಗಿದೆ, ಮತ್ತೆ ಇವರು ಸಾಧಿಸಿರೋದು, ಮತ್ತೆ ಇವ್ರ ಮಕ್ಕಳಲ್ಲೂ ನಾವು ಹಳ್ಳಿನಲ್ಲೇ ಇದ್ದು ಮುಂದುವರೆದು ಅದರಲ್ಲೇ ಬೆಳೆದು ತೋರಿಸ್ಬೇಕು ಅನ್ನೋದೊಂದು ಇದೆಯಲ್ಲ, ಅದು ಬಹಳ ಖುಷಿ ಅನ್ನಿಸ್ತಿದೆ. ಮತ್ತೆ ಈ ಎಲ್ಲ ಒಂದು ನಮ್ಮ ಕುಟುಂಬ ಇದೆಯಲ್ಲ, ಒಂಥರ ಪಾಣಿಬಾತೆ ಅಂತ ಇದೆ, ಅದರಲ್ಲಿ ಮುದ್ದಾ ಕುಟುಂಬ ಅನ್ನೋದು ಒಂದು ಬಹಳ ಇದಿದೆ, ಹೆಮ್ಮೆ ಅನ್ನೋದು ನಮಗೆ ಬಹಳ ಅನಿಸುತ್ತೆ, ಬಹಳ ಖುಷಿ ಅನಿಸುತ್ತೆ. ಅಣ್ಣ ತಮ್ಮದಿರು ಪ್ರತಿಯೊಂದರಲ್ಲೂ ಸೇರಿ ಮಾಡ್ತಾರಲ್ಲ, ಅದು ಬಹಳ ಖುಷಿ ಅನಿಸುತ್ತೆ. ಬಹಳ ಖುಷಿ ಆಗ್ತಿದೆ. ನಮ್ಮ ಫುಲ್ ಫ್ಯಾಮಿಲಿ ಈ ಫ್ರೇಮಲ್ಲಿ ಬಂದಿದ್ದೀವಿ ಅಂತ ಚಂದನ ಟಿವಿ ಅವರಿಗೆ ಎಲ್ಲರಿಗೂ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ವಿಶ್ ಮಾಡ್ಬಿಡಿ, ಹಾಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಯಜಮಾನ್ರಿಗೆ. ವೆರಿ ಸ್ವೀಟ್, ವೆರಿ ಸ್ವೀಟ್. ರಮೇಶ್ ಹಾಗೂ ಅವರ ಸುಂದರ ಕುಟುಂಬದ ಈ ಒಂದು ಭಾವಚಿತ್ರ ಸೇರ್ತಾ ಇದೆ ಇವತ್ತಿನ ನಮ್ಮ ರೈತ ರತ್ನ ಸಂಚಿಕೆಯ ವಾಲ್ ಆಫ್ ಫೇಮ್ಗೆ. ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ಕಾಣಿಕೆಯನ್ನು ನೀಡೋದಕ್ಕೆ ಸಂಜಯ್ ಚಕ್ರವರ್ತಿ ಅವರೇ ಬನ್ನಿ, ನಮ್ಮ ದೂರದರ್ಶನ ಕೇಂದ್ರ ಬೆಂಗಳೂರಿನ ಸೀನಿಯರ್ ಫ್ಲೋರ್ ಮ್ಯಾನೇಜರ್. ಬನ್ನಿ ಸರ್, ನಮಸ್ತೆ.
ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ರೈತ ರತ್ನ ಸಂಚಿಕೆ. ಪ್ರತಿ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳು, ಹೊಸ ಸಲಹೆಗಳು, ಒಂದಷ್ಟು ಗುಣಗಳು ನಮ್ಮ ರೈತರಿಗೆ ಇರಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಳುವಂಥ ಸಾಧಕರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ರಮೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮತ್ತೊಬ್ಬ ರೈತ ಸಾಧಕರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮೆಲ್ಲರ ಪ್ರೀತಿಯ ಚಂದನ ವಾಹಿನಿಯನ್ನ. ನಾವು ಹೋಗಿ ಬರ್ತೀವಿ. ಇದು ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್.